नमो अर्हन्तानं नमो सिद्धानं नमो आयर्यानं नमो वज्झायानं नमो लोये सवसाहुनं संतप्त मानस शांत हो जिनके गुणों के गान में वे वर्धमान महान जिन विचरे हमारे ध्यान में। ಈ ಒಂದು ದಶಲಕ್ಷಣ ಮಹಾಪರ್ವದ ಅವಸರದಲ್ಲಿ ನಾವು ಇವತ್ತು 8ನೆಯ ದಿನ ಉತ್ತಮ ತ್ಯಾಗ ಧರ್ಮದ ಚರ್ಚೆಯನ್ನು ಮಾಡಲಿಕ್ಕೆ ಏಕತ್ರಿತವಾಗಿದ್ದೇವೆ. ಈ ಒಂದು ಉತ್ತಮ ತ್ಯಾಗ ಧರ್ಮದಲ್ಲಿನ ಚರ್ಚೆ ಮಾಡುವ ಮೊದಲು ನಾವು ಈಗ ಉತ್ತಮ ಕ್ಷಮ, ಉತ್ತಮ ಮಾರ್ದವ, ಉತ್ತಮ ಆರ್ಜವ, ಉತ್ತಮ ಶೌಚ, ಉತ್ತಮ ಸತ್ಯ, ಆದ್ಮೇಲೆ ಉತ್ತಮ ಸಂಯಮವನ್ನು ತಿಳಿದುಕೊಂಡಿದ್ದೇವೆ. ಅದನ್ನ ತಿಳಿದುಕೊಂಡ ನಂತರ ನಾವು ಇವತ್ತು ಉತ್ತಮ ತ್ಯಾಗದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಏಕತ್ರಿತವಾಗಿವೆ. ಈಗ ಈ ಒಂದು ಮೋಕ್ಷದ ಅರಮನೆಗೆ ತಲುಪಲು ಯಾವ ರೀತಿಯಾಗಿ ಒಂದೊಂದು ಮೆಟ್ಟಲನ್ನು ನಾವು ಹತ್ತಿಕೊಂಡು ಮೇಲೆ ಹೋಗುತ್ತಿದ್ದೆಯೋ, ಅದರಲ್ಲಿ ಇವತ್ತು ನಾವು ಏನ್ ಮಾಡ್ತಿದ್ದೀವಿ, 8ನೆಯ ಒಂದು ಮೆಟ್ಟಲನ್ನು ನಾವು ಇವತ್ತು ಏರಲಿದ್ದೇವೆ. ಆ 8ನೆಯ ಮೆಟ್ಟಿಲ ಹೆಸರೇನಿದೆ, ಉತ್ತಮ ತ್ಯಾಗ. ಆ ಒಂದು ಉತ್ತಮ ತ್ಯಾಗ ಅಂದ್ರೆ ಏನು? ಉತ್ತಮ ಶಬ್ದ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನದ ಸೂಚಕವಾಗಿ ನಾವು ಯಾವ ರೀತಿಯಾಗಿ ನೋಡ್ತಾ ಇದ್ದೀವಿ. ಮತ್ತು ಉತ್ತಮ ಶಬ್ದದಲ್ಲಿನ ಆದ ನಂತರ ಯಾವ ಒಂದು ಧರ್ಮದ ಲಕ್ಷಣದ ಹೆಸರು ಬರ್ತಾ ಇದ್ದೇವೆ, ಆ ತ್ಯಾಗ ಇವತ್ತು ಬಂದಿದೆ. ಆ ತ್ಯಾಗದ ಚಾರಿತ್ರ ಗುಣದ ಪರ್ಯಾಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಚಾರಿತ್ರ ಗುಣದ ಪರ್ಯಾಯದ ಕಾರಣದಿಂದಲೇ ನಮಗೆ ನಿಜವಾದಂತಹ ಉತ್ತಮ ತ್ಯಾಗ ಧರ್ಮ ಪ್ರಕಟವಾಗುವುದು. ಈಗ ತ್ಯಾಗ ಅಂದ್ರೆ ಏನು? ತ್ಯಾಗ ಅಂದ್ರೆ ನಾವು ಏನ್ ತಿಳ್ಕೊಳ್ತೀವಿ? ತ್ಯಾಗ ಅಂದ್ರೆ ನಾವು ತಿಳ್ಕೊಳ್ತೀವಿ ಬಿಡುವುದು. ಯಾವುದೇ ಒಂದು ವಸ್ತುವನ್ನು ನಾವೇನ್ ಮಾಡ್ತೀವಿ, ಬಿಡ್ತೀವಿ, ಅದನ್ನ ನಾವು ಅಂತೀವಿ ತ್ಯಾಗ ಅಂತ ತಿಳ್ಕೊಳ್ತೀವಿ. ಆದ್ರೆ ಇದೇ ತ್ಯಾಗವಿದೆಯೇ, ಅಥವಾ ಇದನ್ನೇ ನಾವು ತ್ಯಾಗವೆನ್ನಬಹುದಾ? ಶಾಸ್ತ್ರದಲ್ಲಿ ತ್ಯಾಗದ ನಿಜವಾದಂತ ಪರಿಭಾಷೆ ಏನ್ ಹೇಳಿದ್ದಾರೆ ಅದನ್ನ ನಾವು ಇವತ್ತ ನೋಡೋಣ. ಯಾಕಂದ್ರೆ ಸಾಮಾನ್ಯ ಒಂದು ಜನತೆಯಲ್ಲಿ ದಾನವನ್ನೇ ತ್ಯಾಗವೆಂದು ತಿಳಿದುಕೊಳ್ತಾರೆ, ಆದ್ರೆ ಈ ರೀತಿಯಾಗಿ ಇಲ್ಲ. ಯಾಕಂದ್ರೆ ಬಿಡುವುದರ ಅಂದ್ರೆ ನಾವು ಯಾವುದೇ ಒಂದು ವಸ್ತುವನ್ನು ಬಿಡುವುದನ್ನೇ ತ್ಯಾಗ ಅಂತ ತಿಳ್ಕೊಳ್ತೀವಿ. ಮನೆಯನ್ನು ಬಿಡ್ತೀವಿ, ಅದನ್ನ ತ್ಯಾಗ ಅಂತ ತಿಳ್ಕೊಳ್ತೀವಿ. ಆದ್ರೆ ಇದಂತ ನಿಜವಾದಂತಹ ತ್ಯಾಗವಲ್ಲ. ಯಾಕಂದ್ರೆ ಮಾತ್ರ ಬಿಡುವುದೇ ಅಥವಾ ಯಾವುದೇ ಒಂದು ವಸ್ತುವಿನ ಬಿಟ್ಟು ನಾವು ಬೇರೆ ಕಡೆ ಹೋಗುವುದು, ಅದು ತ್ಯಾಗವಿದೆಯಾ? ಇದನ್ನ ನಾವು ಮೊದಲು ತಿಳ್ಕೊಳ್ಬೇಕು. ಯಾಕಂದ್ರೆ ತ್ಯಾಗ ಏನಿದೆ ಇದನ್ನ ತಿಳ್ಕೊಳ್ಳಿಕ್ಕೆ ತ್ಯಾಗ ಮಾಡುತ್ತಾರೆ ಏಕೆ, ಮತ್ತು ತ್ಯಾಗ ಏನನ್ನ ಮಾಡಬೇಕು, ಮತ್ತು ಯಾವುದನ್ನ ಮಾಡ್ತಾ ಇದ್ದೀವಿ ಅದನ್ನ ಮಾಡುವ ಕಾರಣ ಏನಿದೆ, ಇದನ್ನ ನಾವು ತಿಳ್ಕೊಂಡ್ರೇನೆ ತ್ಯಾಗ ಏನಿದೆ ಅದನ್ನ ನಾವು ತಿಳ್ಕೊಳ್ಬಹುದು. ನಿಜವಾದಂತಹ ತ್ಯಾಗ ಇದೆ ಅದನ್ನು ಗೊತ್ತಾಗ್ಬಹುದು. ಯಾಕಂದ್ರೆ ಮಾತ್ರ ನಾವು ಬಿಡುತ್ತೇವೆ, ಆ ವಸ್ತುವನ್ನು ಬಿಡ್ತಾ ಇದ್ದೀವಿ, ಆ ವಸ್ತುವನ್ನು ಬಿಟ್ರೆ ತ್ಯಾಗ ಆಗ್ತಾ ಇಲ್ಲ. ಆ ವಸ್ತುವಿನ ಪ್ರತಿ ಇರುವ ಮಮತ್ವವನ್ನು ಬಿಟ್ರೆ ನಿಜವಾದಂತಹ ತ್ಯಾಗ. ಆ ವಸ್ತುವಿನ ಪ್ರತಿ ಇರುವಂತಹ ರಾಗವನ್ನು, ಪ್ರೀತಿಯನ್ನು, ಅದನ್ನ ನೀವು ಬಿಟ್ರೆ ಏನಾಗುತ್ತೆ, ನಿಜವಾದಂತಹ ತ್ಯಾಗವನ್ನು ಮಾಡಬಹುದಂತ ಇಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈಗ ನೀವು ನೋಡ್ಬೋದು, ನೀವು ಯಾವ ರೀತಿಯಾಗಿ ಇಲ್ಲಿ ಈಗ ಮಂದಿರಕ್ಕೆ ಹೋಗುತ್ತೀರಾ, ನೀವು ದರ್ಶನಕ್ಕೆ, ಜಿನ ದರ್ಶನಕ್ಕೆ ಹೋಗಿದ್ದೀರಾ. ಆ ಜಿನ ದರ್ಶನಕ್ಕೆ ಹೋದಾಗ ನೀವು ಮನೆ ಬಿಟ್ಟನ್ನು ಬಂದಿದ್ದೀರಾ. ಈಗ ಮನೆಯನ್ನು ಬಿಟ್ಟು ಬಂದಿದ್ದಾರೆ ಅಂದ್ರೆ ಮನೆಯನ್ನ ತ್ಯಾಗ ಮಾಡಿದ್ರ ನೀವು? ಇಲ್ಲ. ಯಾಕಂದ್ರೆ ಮತ್ತೆ ಅಲ್ಲಿ ಹೋಗೋರಿದ್ದೀರಿ. ಅಥವಾ ನೀವು ಯಾವುದೇ ಒಂದು ಮನೆಯನ್ನು ಬಿಟ್ಟು ಬಂದಿದ್ದೀರಾ ಅಂದ್ರೆ ಅದು ತ್ಯಾಗ ಆಯ್ತಾ? ಇಲ್ಲ. ಯಾಕಂದ್ರೆ ಅದು ಏನಾಗಿಲ್ಲ, ಆ ಮನೆ ನಂದಿದೆ ಅನ್ನೋ ಭಾವನೆ, ಅನ್ನೋ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಏನಿದೆ, ಖಂಡಿತವಾಗಿ ಖಚಿತವಾಗಿದೆ. ಅದೇ ಒಂದು ಮುನಿರಾಜರ ದರ್ಶನಕ್ಕೆ ಬಂದಾಗ ಅವ್ರು ಯಾವುದೇ ರೀತಿಯಾದಂತಹ ಹಿಂದ್ಗಡೆ ವಿಚಾರ ಇಡುವುದಿಲ್ಲ. ಅವ್ರದ್ದು ಯಾವುದೇ ರೀತಿಯಾದಂತಹ ಗೃಹಸ್ಥ ಅವಸ್ಥೆ ಇಲ್ಲ. ಯಾಕಂದ್ರೆ ಅವೆಲ್ಲ ಏನ್ ಮಾಡಿದ್ದಾರೆ, ಅವರು ತ್ಯಾಗ ಮಾಡಿದ್ದಾರೆ. ಇದಕ್ಕಂತಾರೆ ನಿಜವಾದಂತಹ ತ್ಯಾಗ. ಮಾತ್ರ ಮನೆಯನ್ನು ಬಿಟ್ಟು ನಾವು ಹೊರಗೆ ಬಂದ ಮೇಲೆ ತಿರ್ಗಾಡ್ಲಿಕ್ಕೆ ಹೋದಾಗೆ ಇದಕ್ಕೆ ಅನ್ನೋದಿಲ್ಲ ತ್ಯಾಗ. ಆ ಮನೆಯ ಒಂದು ಪ್ರತಿ ಇರುವ ಮಮತ್ವವನ್ನು, ರಾಗವನ್ನು, ಪ್ರೀತಿಯನ್ನು, ಅದನ್ನೆಲ್ಲ ಬಿಡುವುದನ್ನು ಏನಂತಾರೆ, ನಿಜವಾದಂತಹ ತ್ಯಾಗ ಅಂತ ಹೇಳ್ತಾರೆ. ಅಂದ್ರೆ ನಾವೇನ್ ಮಾಡ್ಬೋದು, ಇಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಪರ ಪದಾರ್ಥದಲ್ಲಿ ಇರುವ ತನ್ನತನವನ್ನು ನಾವು ಬಿಡುವುದನ್ನು ತ್ಯಾಗವಂತ ಹೇಳ್ತಾರೆ. ನಿಜವಾದಂತಹ ತ್ಯಾಗ ಅಂದ್ರೆ ಏನು? ಪರ ಪದಾರ್ಥದಲ್ಲಿ ನನ್ನ ವಸ್ತು ಯಾವುದು ಇಲ್ಲವೋ, ಅಂದ್ರೆ ನನ್ನ ವಸ್ತು ಅನ್ನೋದು ಈ ಜಗತ್ತಿನಲ್ಲಿ ಮಾತ್ರ ಆತ್ಮವೇ ನನ್ನದು. ಆತ್ಮನ ಹೊರತಾಗಿ ಬೇರೆ ಯಾವುದೇ ಒಂದು ವಸ್ತು, ಮನೆ, ಅಂತಸ್ತು, ಆಸ್ತಿ, ಶರೀರ ಯಾವುದೇ ನಂದಲ್ಲ. ಗಾಡಿ, ಘೋಡ ಯಾವುದೇ ನಂದಲ್ಲ. ಕುದುರೆ ಯಾವುದೇ ನಂದಲ್ಲ.
ಎಲ್ಲವೂ ಏನಾಗಿದೆ, ಪರಪದಾರ್ಥವಾಗಿದೆ. ಆ ಪರಪದಾರ್ಥವನ್ನು ನೀವು ಯಾವಾಗ ಬಿಡ್ತಿರಲು, ಆ ಪರಪದಾರ್ಥ ಬಿಡದ ತಕ್ಷಣ ನಿಮಗೆ ಆ ಪದಾರ್ಥದ ಬಗ್ಗೆ ಎಂದೆಂದಿಗೂ ಏನಾಗಬಾರ್ದು, ವಿಚಾರ ಬಂದಿರಬಾರ್ದು. ಆವಾಗ ನಿಜವಾದಂತಹ ತ್ಯಾಗ. ಈಗ ನಾವು ಯಾವುದೇ ಒಂದು ವಸ್ತುವಿನ ಬಿಡ್ತೀವಿ, ಮತ್ತೆ ಅದರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂಳ್ತೀವಿ. ನಾವು ಬಿಟ್ಬಿಟ್ವಿ, ಮತ್ತೆ ನಾವು ಈಗ ಚಹಾ ಕುಡಿಯೋದನ್ನು ಬಿಡ್ತಾರ ಬಹಳ ಜನ. ಚಹಾ ಕುಡಿಯೋದ್ ಬಿಟ್ಟ ಮೇಲೆ ಅದ್ರ ಬಗ್ಗೆನೇ ವಿಚಾರ ಮಾಡ್ತಾರ. ಚಹಾ ಮೊದ್ಲು ಕುಡಿತಿದ್ದು ಚೆನ್ನಾಗ್ ಅನಿಸ್ತಿತ್ತು, ಈಗ ಚಹಾ ಬಿಟ್ಟೆವು, ಚೆನ್ನಾಗ್ ಅನಿಸಿಲ್ಲ. ಅಂದ್ರೆ ನೀವು ಬಿಟ್ಟಿಲ್ದಿರ ಆದ್ರೂನು ಕೂಡ ನಿಮ್ಮ ಮನಸ್ಸಿನಲ್ಲಿ ಏನಿದೆ, ಒಂದು ಮೂಲೆಯಲ್ಲಿ ಕುಳಿತಿದೆ, ಚಹಾ ಬೇಕು, ಚಹಾ ಕುಡಿಬಹುದಾಗಿತ್ತು, ಆದ್ರೆ ಬಿಟ್ಟಿದೀನಿ, ಮಹಾರಾಜರು ನಿಯಮ ಕೊಟ್ಟಿದ್ದಾರೆ, ಅದಕ್ಕಾಗಿ ನಾನು ಏನ್ ಮಾಡ್ತಾ ಇಲ್ಲ, ಸೇವಿಸ್ತಾ ಇಲ್ಲ ಚಹಾ. ಆದ್ರೆ ಇದು ತ್ಯಾಗವಾಯ್ತಾ? ಇದರಲ್ಲಿ ಯಾವುದೇ ರೀತಿಯಾದಂತ ನಿಮ್ಗೆ ಪುಣ್ಯ ಕರ್ಮನೂ ಸಿಗ್ಲಿಲ್ಲ, ಮತ್ತು ಯಾವುದೇ ರೀತಿಯಾದಂತ ಅದರ ಲಾಭವೂ ಆಗ್ಲಿಲ್ಲ ಧರ್ಮದ ಸ್ಥಿತಿಯಲ್ಲಿ ಅಥವಾ ಧರ್ಮದ ಮಾರ್ಗದಲ್ಲಿ. ಯಾಕಂದ್ರೆ ಅದರ ಮಮತ್ವ, ಅದರ ಪ್ರೀತಿ, ಅದರ ಚಿಂತನೆ, ಅದರ ವಿಚಾರ ನೀವೇನ್ ಮಾಡ್ತಾ ಇದ್ದೀರಾ, ಕಂಟಿನ್ಯೂ ನಿಮ್ಮ ತಲೆಯಲ್ಲಿ ಮಾಡ್ಕೊಳ್ತಾನೆ ಇದ್ದೀರಾ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ನಿಜವಾದಂತಹ ತ್ಯಾಗವನ್ನು ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಆ ಆತ್ಮನ ಒಂದು ಆತ್ಮನ ವಿಚಾರ ಅಥವಾ ಆತ್ಮನ ಸ್ವರೂಪವನ್ನು ನೀವು ಯಾವಾಗ ತಿಳ್ಕೊಳ್ತೀರಲ್ವಾ, ಆವಾಗ ನಿಜವಾದಂತಹ ತ್ಯಾಗವನ್ನು ನೀವು ಮಾಡಬಾರ್ದು. ಯಾಕಂದ್ರೆ ನಮ್ಮಲ್ಲಿ ಏನಾಗತ್ತೆ, ನಾವು ಯಾವಾಗಲೂ ಒಂದು ವಿಷಯವನ್ನು ತಿಳಿದುಕೊಳ್ಳಲಿಕ್ಕೆ ಮೊದಲು ಬೇರೆ ಯಾವ್ದಾದ್ರ ಒಂದು ವಿಷಯವನ್ನು ನಾವೇನ್ ಮಾಡ್ಬೇಕು, ಅಲ್ಲಿ ಅಳವಡಿಸ್ಕೊಳ್ಬೇಕು. ಅಂದ್ರೆ ಈಗ ಒಬ್ಬೊಬ್ಬರಿಗಿರುತ್ತೆ ಎಡಿಕ್ಷನ್ ಇರುತ್ತೆ, ಸಿಗರೇಟ್ದು ಅಥವಾ ದಾರುದು ಇರುತ್ತೆ ಎಡಿಕ್ಷನ್. ಆ ಎಡಿಕ್ಷನ್ ಬಿಡ್ಲಿಕ್ಕೆ ಡಾಕ್ಟರ್ ಏನ್ ಮಾಡ್ತಾರೆ, ನೀನು ಲವಂಗ ಹಚ್ಕೋ ಬಾಯಲ್ಲಿ, ಯಾವ್ದಾದ್ರು ಒಂದು ಅದರದ ಬದಲು ಬೇರೆ ಯಾವ್ದಾದ್ರು ಒಂದು ಅಡಿಕ್ಷನ್ ಕೊಡ್ತಾರೆ. ಈಗ ನಾನ್ ನಿಮ್ಗೆ ಏನ್ ಹೇಳ್ತಾ ಇದ್ದೇನೆ, ಇಲ್ಲಿರುವಂತಹ ಶಾಸ್ತ್ರದ ಆತ್ಮನ ಸ್ವರೂಪವನ್ನು ತಿಳಿದುಕೊಳ್ಳಲಿಕ್ಕೆ ನೀವು ಚಾಲು ಮಾಡ್ರಿ ಅಂದ್ರೆ, ಪ್ರಾರಂಭ ಮಾಡಿದ್ರೆ ಹೊರಗಿನ ಯಾವುದೇ ಆದಂತಹ ಪದಾರ್ಥಗಳ ವಿಚಾರ ಆಟೋಮೆಟಿಕ್ಲಿ ಬಂದಾಗಿ ಹೋಗುತ್ತೆ. ಏನ್ ಹೇಳಿದೆ ನಾನು, ನಿಮಗೆ ಅಡಿಕ್ಷನ್ ಬೇಕಾಗಿದೆ ಅಂದ್ರೆ ನಿಜವಾದಂತ ಆತ್ಮನ ಸ್ವರೂಪವನ್ನು ತಿಳಿದುಕೊಳ್ಳುವ ಅಡಿಕ್ಷನ್ ಅನ್ನು ನೀವು ಸ್ಟಾರ್ಟ್ ಮಾಡಿ. ಡೈಲಿ 1 ಗಂಟೆ ಸ್ವಾಧ್ಯಾಯವನ್ನು ಮಾಡಿ. ಆ ಸ್ವಾಧ್ಯಾಯದಿಂದ ನಿಮಗೆ ಅನೇಕ ತರಹದ ಲಾಭಗಳು ಪ್ರಾಪ್ತವಾಗುತ್ತವೆ. ಆ ಲಾಭವನ್ನು ತಿಳಿದುಕೊಳ್ಳಿ. ನಮ್ಮ ಜೈನ ದರ್ಶನದ ನಿಜವಾದಂತಹ ಇತಿಹಾಸವನ್ನು ತಿಳಿದುಕೊಳ್ಳಿ. ಜೈನ ದರ್ಶನ ಎಷ್ಟು ಪ್ರಾಚೀನದಾಗಿದ್ದೆ, ಆ ಜೈನ ದರ್ಶನದಲ್ಲಿ ಆಗಿರುವಂತಹ ಭಗವಂತರು ಯಾರು, ನಿಜವಾದಂತಹ ಗುರುಗಳು ಯಾರು, ನಿಜವಾದಂತಹ ಶಾಸ್ತ್ರಗಳು ಯಾವುದು, ಅದಕ್ಕೆ ನೀವು ತಿಳಿದುಕೊಳ್ಳ ನಿಮಗೆ ಯಾವ ರೀತಿಯಾದಂತ ಒಂದು ಆತ್ಮನ ಆನಂದ ಆಗತ್ತೋ, ಅತೀಂದ್ರಿಯ ಆನಂದ ಆಗುತ್ತೋ, ಆ ಆನಂದ ಬೇರೆ ಎಲ್ಲಿಯೂ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರ ನಂತರ ಮತ್ತೆ ಇಲ್ಲಿ ಉತ್ತಮ ತ್ಯಾಗ ಧರ್ಮದ ಚರ್ಚೆಯೊಂದಿಗೆ ಹೇಳ್ತಾ ಇದ್ದಾರೆ, ತನ್ನಲ್ಲಿರುವ ತನ್ನತನವನ್ನು ನಾವೇನ್ ಮಾಡ್ಬೇಕು, ತಿಳ್ಕೊಳ್ಬೇಕು. ಬೇರೆಯವರನ್ನ ನಾವೇನ್ ಮಾಡ್ತೀವಿ, ಆ ಪದಾರ್ಥಕ್ಕೆ ತಕ್ಕಂತೆ ನಾವೇನ್ ಮಾಡ್ತಾ ಇದ್ದೀವಿ, ನಡವಳಿಕೆ ನಡೆಸ್ತಾ ಇದ್ದೀವಿ. ಆ ಪದಾರ್ಥಕ್ಕೆ ತಕ್ಕಂತೆ ನಾವು ನಡವಳಿಕೆ ನಡೆಸ್ತಾ ಇದ್ರೆ ಆ ಪರ ಪದಾರ್ಥದಕ್ಕೆ ನಾವೇನಾಗ್ತೀವಿ, ಅವಲಂಬನೆ ಆಗ್ತೀವಿ. ಆ ಪರ ಪದಾರ್ಥದ ಅವಲಂಬನೆಯನ್ನು ನಾವೇನ್ ಮಾಡ್ಬೇಕು, ಬಿಡಬೇಕಾಗಿದೆ. ಆ ಪರ ಪದಾರ್ಥೆಯ ಅವಲಂಬನೆಯನ್ನು ಯಾವಾಗವರೆಗೆ ಬಿಡುವುದಿಲ್ಲವೋ ಆವಾಗವರೆಗೆ ನಿಮ್ಗೆ ಏನಾಗುವುದಿಲ್ಲ, ನಿಜವಾದಂತಹ ತ್ಯಾಗ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಪರದ್ರವ್ಯದ ಪ್ರತಿ ಇರುವಂತಹ ಮೋಹವನ್ನು ಬಿಟ್ಟು ಸಂಸಾರ, ದೇಹ ಮತ್ತು ಎಲ್ಲ ಭೋಗಗಳ, ಎಲ್ಲ ಉಪಭೋಗಗಳ ಯಾವ ರೀತಿಯಾದಂತ ಒಂದು ಉದಾಸೀನ ರೂಪ ಪರ್ಯಾಯ ಇರ್ಬೇಕು. ಉದಾಸೀನ ಅಂದ್ರೆ ಏನು, ಯಾವುದೇ ರೀತಿಯಾದಂತ ಅದ್ರ ಬಗ್ಗೆ ಚಿಂತೆ ಇಲ್ಲ, ಅದಕ್ಕಂತಾರೆ ಉದಾಸೀನ ರೂಪ ಪರಿಣಾಮ. ಅದನ್ನು ನೀವು ಅಂತ ಏನಂತಾರೆ ಶಾಸ್ತ್ರದಲ್ಲಿ, ಉತ್ತಮ ತ್ಯಾಗ ಧರ್ಮ ಅಂತ ಇಲ್ಲಿ ಹೇಳಿದ್ದಾರೆ. ಅದರ ಹೊರತಾಗಿ ಏನಿಲ್ಲ, ನಿಜವಾದಂತಹ ಉತ್ತಮ ತ್ಯಾಗ ಧರ್ಮ ಆಗಲು ಸಾಧ್ಯವಿಲ್ಲ. ಮತ್ತು ಆತ್ಮನಲ್ಲಿ ಒಂದು ಶಕ್ತಿ ಇದೆ, ಆ ಶಕ್ತಿ ಹೆಸರೇನು, ಸಮಯ ಸಾರದಲ್ಲಿ ಬರುತ್ತೆ, ತ್ಯಾಗೋಪಾದಾನ ಶೂನ್ಯತ್ವ ಶಕ್ತಿ. ಏನ್ ಹೇಳಿದೆ, ತ್ಯಾಗೋಪಾದಾನ ಶೂನ್ಯತ್ವ ಶಕ್ತಿ ಇದು ಆತ್ಮನಲ್ಲಿ ವಿದ್ಯಮಾನವಾಗಿದೆ. ಆ ಆತ್ಮನ ಶಕ್ತಿಯನ್ನು ನೀವೇನು ಮಾಡ್ಬೇಕು, ತಿಳಿದುಕೊಳ್ಬೇಕು. ಆ ಶಕ್ತಿಯನ್ನು ತಿಳಿದುಕೊಳ್ಬೇಕಂದ್ರೆ ನೀವು ಸ್ವಾಧ್ಯಾಯ ಮಾಡ್ಬೇಕು, ಧರ್ಮದ ಸ್ವರೂಪವನ್ನು ತಿಳಿದುಕೊಳ್ಬೇಕು. ಆವಾಗಲೇ ನಿಮಗೇನಾಗತ್ತೆ, ತ್ಯಾಗ ಉಪಾದಾನ ಶೂನ್ಯತ್ವ ಶಕ್ತಿಯ ಬಗ್ಗೆ ತಿಳಿದುಕೊಳ್ಬಹುದು. ಅಂದ್ರೆ ನಮ್ಮ ಆತ್ಮನಲ್ಲಿ ಆದಂತಹ ಶಕ್ತಿ ಇದೆ, ಆ ಶಕ್ತಿಯ ಮುಖಾಂತರ ನೀವೇನ್ ಮಾಡ್ಬಹುದು, ತ್ಯಾಗವನ್ನು ಕಲಿಯಬಹುದು. ಆ ತ್ಯಾಗವನ್ನು ಕಲಿತ್ರೆ ನಿಮ್ಗೇನಾಗುತ್ತೆ, ನಿಜವಾದಂತಹ ಮಮತ್ವ ಪ್ರತಿ ಇರುವಂತಹ ಪರಪದಾರ್ಥದ ಮೋಹ, ರಾಗ, ದ್ವೇಷ ಇವೆಲ್ಲ ಏನು ಮಾಡ್ಬೋದು, ನೀವನ್ನು ನಾಶ ಮಾಡಬಹುದು. ಸಮಸ್ತ ಪರಪದಾರ್ಥವನ್ನು ಯಾವಾಗ ನೀವು ಪರ ಎಂದು ತಿಳಿದುಕೊಂಡು, ಅವು ನನ್ನವು ನನ್ನವು ಇಲ್ಲ, ನನ್ನದು ಯಾವುದೇ ಅಂತದ್ದು ಇಲ್ಲ, ಅದರಲ್ಲಿ ನಾನು ಭೋಗಿಸುತ್ತಿರೋದು ಮಾತ್ರ ಈ ಕ್ಷಣಿಕ ಪರ್ಯಾಯದಲ್ಲಿ ಅಷ್ಟೇ, ಆ ಪರ್ಯಾಯ ಮುಗಿತಂದ್ರೆ ಅದೇನಾಗುತ್ತೆ, ನಮ್ಮಿಂದ ಬಿಟ್ಟು ಹೋಗುತ್ತೆ. ಇದನ್ನ ನಾವು ಯಾವಾಗ ತಿಳ್ಕೊಳ್ತೀವೋ ಆವಾಗ ನಿಜವಾದಂತಹ ತ್ಯಾಗವನ್ನು ತಿಳ್ಕೊಳ್ತೀವಿ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ವಸ್ತುವಿನ ಪ್ರತಿ ಇರುವ ತನ್ನತನವನ್ನು ನೀವು ಯಾವಾಗ ಬಿಡ್ತಿರೋ ಆವಾಗ ನಿಜವಾದಂತಹ ತ್ಯಾಗವನ್ನು ಇಲ್ಲಿ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ಒಬ್ಬನ ವ್ಯಕ್ತಿ ಹತ್ರ ಏನಿತ್ತು, ಅನೇಕ ರೀತಿಯಾದಂತಹ ಫ್ಯಾಕ್ಟ್ರಿಗಳಿದ್ವಿ.
ಓಕೆನಾ. 6-7 ಫ್ಯಾಕ್ಟ್ರಿಗಳಿದ್ವಿ ಮತ್ತು ಬಹಳ ದೊಡ್ಡದಂತ ಸಾಹುಕಾರ ಆಗಿದ್ದ ಅವನು. ಆ ಸಾಹುಕಾರ ಇರುವಂತ ವ್ಯಕ್ತಿಗೆ ಅನೇಕ ರೀತಿಯಾದಂತ ಅವನ ಕೆಳಗಡೆ ಎಂಪ್ಲಾಯೀಸ್ ಇದ್ರು. ಅವನ ಕೈ ಕಾಲು ಒತ್ತಿಲಿಕ್ಕೆ, ಅವನ ಅಡಿಗೆ ಮಾಡ್ಲಿಕ್ಕೆ, ಅವನ ಡ್ರೆಸ್ ಬದಲಿಸ್ಲಿಕ್ಕೆ, ಇಸ್ತ್ರಿ ಮಾಡ್ಲಿಕ್ಕೆ, ಎಲ್ಲ ತರಹದಂತ ಸುಖ ಸುವಿಧೆಗಳ ಯುಕ್ತ ಒಬ್ಬ ಜೈನ ದರ್ಶನದ ವ್ಯಕ್ತಿಯಾಗಿದ್ದ, ಜೈನ ಧರ್ಮೀಯ ವ್ಯಕ್ತಿಯಾಗಿದ್ದ. ಒಂದಿನ ಏನಾಯ್ತು, ಅವನು ಮಂದಿರದಲ್ಲಿ ಮುನಿರಾಜರು ಬಂದಿದ್ರು. ಆ ಮುನಿರಾಜರ ಪ್ರವಚನ ಕೇಳಲಿಕ್ಕೆ ಅವನ ಹೋದ. ಈಗ ಆ ಪ್ರವಚನೆಯನ್ನ ಕೇಳಲಿಕ್ಕೆ ಹೋದಾಗ ನೀವು ಅವನಿಗೆ ಸಾಹುಕಾರ ಅಂತೀರಾ, ಪರಿಗ್ರಹಿ ಅಂತೀರಾ ಅಥವಾ ಇಲ್ಲ? ಪರಿಗ್ರಹ ಅಂತೀರ. ಯಾಕಂದ್ರೆ ಈಗ ಅವನು ಏನೂ ತಗೊಂಡು ಹೋಗಿಲ್ಲ, ಆದ್ರೂ ಕೂಡ ನೀವೇನಂತಿದ್ದೀರಾ, ಅವನಿಗೆ ಪರಿಗ್ರಹಿ ಅಂತಿದ್ದಾರೆ, ಅವನಿಗೆ ಸಾಹುಕಾರ ಅಂತಿದ್ದಾರೆ. ಯಾಕೆ? ಅವನ ಹೆಸರ ಮೇಲೆ ಅಂತಸ್ತಿದೆ, ಆಸ್ತಿ ಇದೆ, ಅವನ ಹೇಳ್ದಂಗೆ ಎಲ್ಲ ಆಗತ್ತೆ. ಅವನ ಫ್ಯಾಕ್ಟ್ರಿಗಳಲ್ಲಿ ಅವಂದೇ ಏನಾಗಿದೆ, ನಿಜವಾದಂತ ಅಸ್ತಿತ್ವ ಇದೆ ಮತ್ತು ನಿಜವಾದಂತ ಮಾಲೀಕನು ಅವನೇ ಆಗಿದ್ದಾನೆ. ಈಗ ಪ್ರವಚನ ಕೇಳ್ತಾ ಇದ್ದ ಅವನು. ಪ್ರವಚನ ಕೇಳ್ತಿರುವಾಗ ಏನಾಯ್ತು, ಒಂದು 5 ನಿಮಿಷ ವ್ಯಾಖ್ಯಾನ ಕೇಳ್ದ. ಆವಾಗ ಅವನ ಮನಸ್ಸು ಒಮ್ಮಿಂದೊಮ್ಮೆ ಪರಿವರ್ತನೆ ಆಗ್ಬಿಟ್ಟಿತ್ತು. ಈಗ ಪರಿವರ್ತನೆ ಆಗಿ ಹೋದ್ಮೇಲೆ ಅವನ್ ಏನ್ ಮಾಡ್ದ, ಅವನ ಹತ್ತಿರುವ ಎಲ್ಲ ಬಟ್ಟೆಗಳ, ಎಲ್ಲ ಬಂಗಾರ ವಸತಿಗಳನ್ನೆಲ್ಲ ಏನ್ ಮಾಡ್ದ, ಅವನ ತೆಗೆದ ಒಗದ್ ಬಿಟ್ಟ. ಮತ್ತೇನ್ ಹೇಳ್ದ, ಮುನಿರಾಜ್ರೆ ನಂಗ ನಿಜವಾದಂತ ಧರ್ಮದ ಸ್ವರೂಪ ತಿಳಿತು, ಇನ್ ನೀವೇನ್ ಮಾಡ್ರಿ, ನನಗೆ ದೀಕ್ಷೆ ಕೊಡ್ರಿ ಅಂತ ಅವ್ರು ಸ್ವೀಕಾರ ಮಾಡ್ಲಿಕ್ಕೆ ಹೋದ. ಮತ್ತ ಅವ್ನು ಸ್ವೀಕಾರ ಮಾಡ್ಕೊಂಡ. ಈಗ ನೀವ್ ಹೇಳ್ರಿ, ಅವನ ಮಾಲೀಕನಿದ್ದಾನ, ಅವನ ಪರಿಗ್ರಹ ಧಾರಿ ಇದ್ದಾನ? ಈಗ ನಿಮ್ಮ ಆನ್ಸರ್ ಏನ್ ಬರ್ಬೋದು? ಇಲ್ಲ. ಈಗ ಈಗೂ ಆದ್ರೆ ಅವನ ಹೆಸರ ಮೇಲೆ ಇದೇವೆ ಅಲ್ಲೆಲ್ಲ ಫ್ಯಾಕ್ಟ್ರಿ, ಅವನೆಲ್ಲ ಎಂಪ್ಲಾಯೀಸು, ಅವನನ್ನೇ ಮಾಲೀಕ ಅಂತ ತಿಳ್ಕೊತಾರೆ. ಆದ್ರೆ ಅವನು ಏನ್ ಮಾಡ್ತಾ ಇಲ್ಲ, ಆ ವಸ್ತುಗಳನ್ನು, ಆ ಅಂತಸ್ತನ್ನು ತನ್ನದೆಂದು ತಿಳಿದುಕೊಳ್ತಾ ಇಲ್ಲ. ಅಂದ್ರೆ ಇಲ್ಲಿ ಏನಾಯ್ತು, ಬೇರೆ ಯಾವುದೇ ಅಂತಹ ವ್ಯಕ್ತಿಗಳು ಏನು ತಿಳ್ಕೊಳ್ಳಿ, ಆದ್ರೆ ನೀನ್ ಯಾವಾಗ ಆ ಪರ ವಸ್ತುಗಳನ್ನು, ಆ ಪರ ಪದಾರ್ಥಗಳನ್ನು ನೀನ್ ಯಾವಾಗ ಬೇರೆ, ನನ್ನದಲ್ಲ ಅಂತ ತಿಳ್ಕೊಳ್ತೀವಲ್ಲ, ಅವಾಗ ನಿಜವಾದಂತಹ ತ್ಯಾಗ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನೀವು ಏನ್ ಮಾಡಿದ್ರಿ, ಈಗ ನಂದ ಅಲ್ಲ ಅಂತ ಆ ಭಾವನೆ ನಿನ್ನ ಒಳಗಡೆ ಬಂತು. ನಿನ್ನ ಒಳಗಡೆ ಅಂದ್ರೆ ಎಲ್ಲಿ? ಆತ್ಮನಲ್ಲಿ ನಿಜವಾದಂತಹ ಸ್ವರೂಪ ತಿಳಿತು. ಈ ಆತ್ಮನ ನಂದಿದೆ, ಈ ಆತ್ಮನ ಸೇವೆಗಾಗಿ ನನ್ನ ಮುಂದಿನ ಜನ್ಮ ಆಗಿರ್ಬೇಕು ಅಥವಾ ಮುಂದಿನ ಒಂದು ಜೀವನ ಸಾಗಬೇಕಂತ ಅವನು ದೀಕ್ಷೆಯನ್ನು ಪಡೆದುಕೊಂಡ. ಮತ್ತು ಅವನೇನ್ ಮಾಡ, ಎಲ್ಲಾ ಅಂತಸ್ತನ್ನ ಆಸ್ತಿಯನ್ನ ಬಿಟ್ಟು ಹೋಗ್ಬಿಟ್ಟ. ಅಂದ್ರೆ ಈ ಉದಾಹರಣೆಯಿಂದ ನಿಮ್ಗೆ ಏನ್ ತಿಳಿತು ಅಂದ್ರೆ, ಯಾವಾಗವರೆಗೆ ನಾವು ಒಳಗಿಂದ, ನಮ್ಮ ಮನಸ್ಸಿನಿಂದ, ನಮ್ಮ ಅಂತರಾಳದಿಂದ ಯಾವಾಗವರೆಗೆ ನಾವು ಆ ವಸ್ತುಗಳನ್ನು, ಪರಪದಾರ್ಥಗಳನ್ನು ತ್ಯಾಗ ಮಾಡುವುದಿಲ್ಲಯೋ, ಆವಾಗವರೆಗೆ ನಮ್ಗೆ ಏನಾಗುವುದಿಲ್ಲ, ನಿಜವಾದಂತಹ ಉತ್ತಮ ತ್ಯಾಗ ಧರ್ಮ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೂ ಕೂಡ ಏನ್ ಮಾಡ್ತಾರೆ, ಅನೇಕ ಜನರು ತ್ಯಾಗದ ಚರ್ಚೆ ಮಾಡ್ಲಿಕ್ಕೆ ಹೋಗಿ ದಾನವನ್ನೇ ಎಲ್ಲ ಹೇಳ್ಬಿಡ್ತಾರೆ. ಪ್ರವಚನದಲ್ಲಿ ಅದೇ ಹೇಳ್ತಾರೆ ಮತ್ತು ದಾನವನ್ನೇ ತ್ಯಾಗವಂತ ತಿಳ್ಕೊಳ್ತಾರೆ ಮುಮುಕ್ಷು. ಅನೇಕ ರೀತಿಯಾದಂತಹ ಜನರು, ಅನೇಕ ರೀತಿಯಾದಂತಹ ನಮ್ಮ ಜೈನ ಧರ್ಮಾವಲಂಬಿಗಳು ಏನ್ ಮಾಡ್ತಾರೆ, ದಾನವನ್ನೇ ತ್ಯಾಗವಂತ ತಿಳ್ಕೊಳ್ತಾರೆ. ಆದ್ರೂ ಇದು ಸರಿಯಲ್ಲ. ಯಾಕಂದ್ರೆ ತ್ಯಾಗ ಅದನ್ನು ಮಾಡ್ಬೇಕು, ಅದನ್ನು ಯೋಚನೆ ಮಾಡ್ಬೇಕು. ಅದನ್ನ ನಾವು ಬಿಡ್ತಾ ಇದ್ದೀವಿ ಅಂದ್ರೆ ಅಂದ್ರೆ ನಾವು ಎಂದೆಂದಿಗೂ ಬಿಡ್ತಾ ಇದ್ವಿ. ಅದನ್ನ ಮತ್ತೊಮ್ಮೆ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ದಾನ ಏನಿದೆ ಅದನ್ನ ನಾವು ಬಿಡ್ತೀವಿ, ಅದನ್ನ ಕೊಡ್ತೀವಿ, ಮತ್ತೆ ನಾವು ಅದನ್ನ ಸಂಪಾದಿಸಿ ಮತ್ತೆ ಕೊಡ್ಬೋದು. ಅದಕ್ಕೆ ಹಣವನ್ನು ದಾನ ಅಂತ ತಿಳ್ಕೊತೀವಿ. ಆದ್ರೆ ಹಣ ಮಾತ್ರ ದಾನವಲ್ಲ, ದಾನದ ಕೂಡ 4 ಪ್ರಕಾರ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅನೇಕ ರೀತಿಯಾದಂತ ಭೇದಗಳ ಮುಖಾಂತರ ತಿಳಿಸಿದ್ದಾರೆ. ಅದನ್ನು ಕೂಡ ನಾವು ನೋಡೋಣ. ಈಗ ದಾನದ ಸ್ವರೂಪವನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ತ್ಯಾಗ ಏನಿದೆ ಅದನ್ನ ನಿಮಗೆ ನಾನು ಸ್ವಲ್ಪ ಹಿಂಟ್ ಕೊಟ್ಟರೆ ಹೇಳಿದೆ. ಆದ್ರೆ ತ್ಯಾಗ ಮತ್ತು ದಾನ ಇದರಲ್ಲಿ ಅಂತರ ತಿಳ್ಕೊಂಡ್ರೇನೆ ನಮಗೆ ಗೊತ್ತಾಗುತ್ತೆ, ದಾನ ಬೇರೆಯದಾಗಿದೆ ಮತ್ತು ತ್ಯಾಗ ಬೇರೆಯದಾಗಿದೆ. ಯಾವಾಗವರೆಗೆ ಈ ರೀತಿಯಾದಂತಹ ದಾನ ಮತ್ತು ತ್ಯಾಗದ ಎರಡೂ ಸ್ವರೂಪಗಳನ್ನು ನೀವು ತಿಳಿದುಕೊಳ್ಳುವುದಿಲ್ಲವೋ, ಆವಾಗವರೆಗೆ ನೀವೇನ್ ಮಾಡುವುದಿಲ್ಲ, ಈ ದಾನ ತ್ಯಾಗ ಎರಡನ್ನ ನೀವು ಮಿಕ್ಸ್ ಮಾಡ್ಬಿಡ್ತೀರಿ. ಅದಕ್ಕೆ ಹೇಳ್ತಾ ಇದ್ದಾರೆ, ದಾನ ಬೇರೆ ಇದೆ, ತ್ಯಾಗ ಬೇರೆ ಇದೆ. ಈಗ ನಾವು ತಿಳ್ಕೊಳ್ಳೋಣ ದಾನ ಅಂದ್ರೆ ಏನು. ದಾನ ಅಂದ್ರೆ ಆಚಾರ್ಯ ಉಮಾಸ್ವಾಮಿಯವರು ತತ್ವಾರ್ಥ ಸೂತ್ರದಲ್ಲಿ ಹೇಳಿದ್ದಾರೆ, ಅನುಗ್ರಹಾರ್ಥಂ ಸ್ವಸ್ಯತ್ಯಾಸರ್ಗೋ ದಾನಂ. ಅಂದ್ರೆ ಏನು ಅಂದ್ರೆ ಹೇಳಿದ್ದಾರೆ, ಉಪಕಾರದ ಹೇತುವಾಗಿ ಧನ ಆದಿ ತಮ್ಮ ವಸ್ತುಗಳನ್ನು ಕೊಡುವುದನ್ನು ದಾನ ಎನ್ನುತ್ತಾರೆ. ಉಪಕಾರಕ್ಕಾಗಿ ಅಂದ್ರೆ ಏನು, ಬೇರೆಯವರ ಒಂದು ಯಾವುದೇ ಅಂತ ಸಹಾಯತೆ, ಉಪಕಾರ ಮಾಡುವುದಂತಾರಲ್ಲ ನಾವು. ಉಪಕಾರ ಅಂದ್ರೆ ಏನು, ಉಪಕಾರ. ಅಂದ್ರೆ ಏನು, ಒಂದು ಸಮೀಪ. ಕಾರ ಅಂದ್ರೆ ಯಾವುದೇ ತರಹದ ವಸ್ತು ಬೇರೆಯವ್ರಿಗೆ ಏನಾಗ್ತದೆ, ಅದರಿಂದ ಹೆಲ್ಪ್ ಆಗ್ತಾ ಇದೆ ಅಂದ್ರ ಅದನ್ನ ನಾವೇನ್ ಮಾಡ್ತೀವಿ, ಅವ್ರಿಗೆ ಕೊಡ್ತೀವಿ. ಧನ ಈಗಿನ ಜನರಿಗೆಲ್ಲ ಏನನ್ಸತ್ತೆ, ಮನಿ ಕೊಟ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಎಲ್ಲಾ ವಸ್ತುಗಳು ಮನಿಯಿಂದಲೇ ಬರುತ್ತೆ, ಅಂದ್ರೆ ದುಡ್ಡಿನಿಂದ, ಹಣದಿಂದಲೇ ಬರುತ್ತೆ. ಹಣವನ್ನು ನಾವು ಯಾವಾಗ ಕೊಡ್ತೀವಿ ಅಥವಾ ಯಾವುದೇ ಒಂದು ವಸ್ತುವನ್ನು ಕೊಡ್ತೀವಿ, ಯಾರಿಗೆ ಗರೀಬರಿಗೆ ಊಟ ಕೊಡ್ತೀವಿ, ಅವಾಗ ಏನಾಯ್ತು, ಅದೆಲ್ಲ
ಅನುಗ್ರಹಾರ್ಥಂ ಸ್ವಸ್ತಿ ಸಿರ್ಗೋ ದಾನಂ. ಇದಾಯ್ತು ದಾನ. ಅದರ ನಂತರ ಸರ್ವಾರ ಸಿದ್ಧಿಯಲ್ಲಿ ಕೂಡ ಹೇಳ್ತಾರೆ, ಏನ್ ಹೇಳ್ತಾರೆ, ಪರಾನುಗ್ರಹ ಬುದ್ಧಿಯ ಸ್ವಸ್ಯಾಸಿ ತರ್ಜನಂ ದಾನಂ. ಅಂದ್ರೆ ಬೇರೆಯವರ ಉಪಕಾರಕ್ಕಾಗಿ ಅಥವಾ ಆ ಉಪಕಾರದ ಬುದ್ಧಿಯಿಂದ ತಮ್ಮ ವಸ್ತುಗಳ ಅರ್ಪಣೆಯನ್ನು ಮಾಡುವುದನ್ನು ಏನ್ ಮಾಡ್ತಾರೆ, ದಾನ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಬೇರೆಯವರಿಗೆ ಅಂದ್ರೆ ಈ ದಾನದಲ್ಲಿ ಏನಾಯ್ತು, ಬೇರೆಯವರ ಮುಖ್ಯತೆ ಆಯ್ತು. ಅದಕ್ಕೆ ಹೇಳ್ತಾ ಇದ್ದಾರೆ, ದಾನದಲ್ಲಿ ಪರೋಪಕಾರ ಮುಖ್ಯತೆಯಾಗಿದೆ ಅಥವಾ ಪರೋಪಕಾರದ ಭಾವನೆ ಮುಖ್ಯತೆಯಾಗಿದೆ. ಆದರೆ ಈ ಒಂದು ತ್ಯಾಗದಲ್ಲಿ ಸೋಪಕಾರದ ಒಂದು ಭಾವನೆ ಮುಖ್ಯ ಆಗಿದೆ ಅಥವಾ ಸೋಪಕಾರವೇ ಧ್ಯಾನವಾಗಿದೆ. ಅಂದ್ರೆ ಸ್ವಯಂನ ಉಪಕಾರ ಮಾಡ್ಬೇಕು. ಅಂದ್ರೆ ಸ್ವಯಂಗಾಗಿ ನೀನೇನ್ ಮಾಡ್ತಾ ಇದ್ದೀಯಾ, ತ್ಯಾಗ ಮಾಡ್ತಾ ಇದ್ದೀಯಾ. ನಿನ್ನ ಸುಖಕ್ಕಾಗಿ, ನಿನ್ನ ಒಂದು ಒಳ್ಳೆಯದಕ್ಕಾಗಿ ನೀನೇನ್ ಮಾಡ್ತಾ ಇದ್ದೀಯಾ, ವಸ್ತುವಿನ ತ್ಯಾಗ ಮಾಡ್ತಾ ಇದ್ದೀಯಾ. ಈಗಿನ ಸಮಾಜದಲ್ಲಿ ಹೇಳ್ತಾರೆ, ಸೋಷಿಯಲ್ ಮೀಡಿಯಾನ ತ್ಯಾಗ ಮಾಡೋದು, ಮೊಬೈಲ್ನ ತ್ಯಾಗ ಮಾಡೋದು, ಈ ರೀತಿಯಾದಂತ ತ್ಯಾಗ ಮಾಡ್ತಾರೆ. ಕಂದ ಮೂಲಗಳನ್ನು ನೀವು ತ್ಯಾಗ ಮಾಡ್ತೀರಾ. ಆ ಒಂದು ಕಂದ ಮೂಲಗಳನ್ನು ಇತ್ಯಾದಿ ವಸ್ತುಗಳನ್ನು ತ್ಯಾಗ ಮಾಡ್ತಾ ಇದ್ದೀರಿ. ಅಲ್ಲಿ ಬೇರೆಯವರ ಯಾವುದೇ ಲಾಭವಾಗ್ತಾ ಇಲ್ಲ, ನಿಮ್ಮ ನಿಜವಾದಂತಹ ಸ್ವತಃ ಲಾಭವಾಗ್ತಾ ಇದೆ. ಆ ಸ್ವಯಂನ ಲಾಭಕ್ಕಾಗಿ ನಾವೇನ್ ಮಾಡ್ತಾ ಇದ್ದೀವಿ, ಈ ರೀತಿಯಾದಂತಹ ತ್ಯಾಗವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮತ್ತೊಮ್ಮೆ ಹೇಳ್ತೇನೆ ನೋಡಿ, ದಾನದಲ್ಲಿ ಪರೋಪಕಾರ ಭಾವನೆ ಮುಖ್ಯವಾಗಿದೆ ಮತ್ತು ತ್ಯಾಗದಲ್ಲಿ ಸೋಪಕಾರ ಭಾವನೆ ಮುಖ್ಯವಾಗಿದೆ. ಎರಡರಲ್ಲಿ ಅಂತರ ಗೊತ್ತಾಯ್ತು, ಪರೋಪಕಾರ ಸೋಪಕಾರ. ಪರೋಪಕಾರ ಬಂದಾಗ ದಾನ ಬರುತ್ತೆ, ಸೋಪಕಾರ ಬಂದಾಗ ತ್ಯಾಗ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ತ್ಯಾಗ ಬೇರೆ ಇದೆ, ದಾನ ಬೇರೆ ಇದೆ. ದಶಲಕ್ಷಣ ಧರ್ಮದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ ದಶಲಕ್ಷಣ ಧರ್ಮವನ್ನು ನೀವು ನೋಡ್ತಾ ಇದ್ರಿ, ಮುನಿಯಾಗುವಂತಹ ಅಥವಾ ಮುನಿರಾಜರಾಗುವಂತಹ ಒಂದು ಕಲೆಯನ್ನು ನೀವು ತಿಳಿದುಕೊಳ್ಳುವಂತಹ ಧರ್ಮವಾಗಿದೆ. ಯಾಕಂದ್ರೆ ಈ ದಶಲಕ್ಷಣ ಧರ್ಮಗಳು ಎಲ್ಲವೂ ಸಮರ್ಪಣವಾಗಿದೆ ಮುನಿರಾಜರಿಗೆ. ಯಾಕಂದ್ರೆ ಮುನಿರಾಜರ ಧರ್ಮದಲ್ಲಿಯೇ ಅಥವಾ ಮುನಿರಾಜರ ಜೀವನದಲ್ಲಿ ಈ ರೀತಿಯಾದಂತಹ ಧರ್ಮಗಳನ್ನು ನಾವು ಪ್ರಕಟ ಮಾಡಿಕೊಳ್ಬಹುದು. ಅದಕ್ಕೆ ಹೇಳ್ತಾ ಇದ್ದಾರೆ, ನೀವು ಮುನಿರಾಜರ ಆಗ್ಬೋದು, ಆರೈಕೆ ಆಗ್ಬೋದು, ರೀತಿಯಾದಂತಹ ಬ್ರಹ್ಮಚಾರಿ ಆಗ್ಬೋದು. ಈ ರೀತಿಯಾದಂತಹ ಭಾವನೆಗಳು ನೀವು ಈ ಧರ್ಮದ ಮುಖಾಂತರವೇ ಒಂದು ಜಾಗೃತಗೊಳಿಸಬಹುದು. ನೀವು ಎಲ್ಲರೂ ಆಗಲಿಕ್ಕೆ ಸಾಧ್ಯವಿದೆ, ಆದ್ರೆ ನಿಜವಾದಂತಹ ಸ್ವರೂಪವನ್ನು ತಿಳಿದುಕೊಳ್ಳಿ. ಅದಕ್ಕೆ ಹೇಳ್ತಾ ಇದ್ದಾರೆ, ತ್ಯಾಗ ಮತ್ತು ದಾನದಲ್ಲಿ ಏನಾಗಿದೆ, ಆಕಾಶ ಮತ್ತು ಭೂಮಿ ಅಂತ ಇಷ್ಟು ಅಂತರ ದೊಡ್ಡದಾಗಿದೆ. ಯಾಕಂದ್ರೆ ದಾನ ಬೇರೆ ಇದೆ, ತ್ಯಾಗ ಬೇರೆ ಇದೆ. ಇದನ್ನ ನಾವು ಎರಡೂ ಒಂದೇ ತಿಳ್ಕೊಂಡಿದ್ರೆ ನಮ್ಗೇನಾಗುತ್ತೆ, ಮಿಸ್ಟೇಕ್ ಆಗತ್ತೆ ಅಥವಾ ಒಂದು ತಪ್ಪ ಕಲ್ಪನೆಯಿಂದ ನಾವು ಜೀವಿತವಾಗಿದ್ದೇವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲೇ ತ್ಯಾಗಿ ಏನ್ ಮಾಡ್ತಾನೆ, ತ್ಯಾಗಿ ಚಿಂತೆಯನ್ನು ಮಾಡುವುದಿಲ್ಲ, ದಾನಿ ಏನ್ ಮಾಡ್ತಾನೆ, ಚಿಂತೆಯನ್ನು ಮಾಡುತ್ತಿರುತ್ತಾನೆ. ಏನ್ ಹೇಳಿದೆ, ತ್ಯಾಗಿ ಚಿಂತೆ ಮಾಡುವುದಿಲ್ಲ, ದಾನಿ ಚಿಂತೆ ಮಾಡುತ್ತಾನೆ. ಯಾಕಂದ್ರೆ ತ್ಯಾಗ ಮಾಡಿದವನಿಗೆ ಯಾವುದೇ ರೀತಿಯಾದಂತ ವಸ್ತುಗಳ ಪ್ರತಿ ಚಿಂತೆ ಇರೋದೇ ಇಲ್ಲ. ಆದ್ರೆ ದಾನ ಅನ್ನೋದೇನಿದೆ, ಆ ದಾನದ ಕಾರಣದಿಂದ ಅನೇಕ ರೀತಿಯಾದಂತಹ ಚಿಂತೆಗಳು ಬರುತ್ತವೆ. ಯಾಕಂದ್ರೆ ಈಗ ನಾನೇನ್ ಮಾಡಿದೆ, ಯಾವುದೇ ರೀತಿಯಾದಂತ ಒಂದು ಹಣ ಕೊಟ್ಬಿಟ್ಟೆ, 1,00,000 ರೂಪಾಯಿ ನಾನು ದಾನ ಮಾಡಿದೆ. ಈಗ ನಮ್ಗೆ ಅನ್ಸುತ್ತೆ 1,00,000 ರೂಪಾಯಿ ಕೊಟ್ಟಿದ್ದೇನೆ ಅಂದ್ರೆ ಮತ್ತೆ ಎಲ್ಲಾದ್ರೂ ನಾವು ಏನ್ ಮಾಡ್ಬೇಕು, ನಮ್ಮ ಅಲ್ಮಾರಿಯನ್ನು, ತಿಜೋರಿಯನ್ನು ಏನ್ ಮಾಡ್ಬೇಕು, ತುಂಬಬೇಕು ಅಂತ ನಮ್ಗೆ ಚಿಂತೆ ಬರುತ್ತೆ. ಮತ್ತು ಯಾವ್ದಾದ್ರು ಒಂದು ಬಿಸ್ನೆಸ್ ನಲ್ಲಿ ಏನಾದ್ರೂ ಜುಗಾಡ್ ಮಾಡಿ ಆ ಹಣವನ್ನು ವಾಪಸ್ ತಗೋಬೇಕಂತ ನಮ್ಗೆ ಅನ್ಸುತ್ತೆ. ಅಥವಾ ಆ ವಾಪಸ್ ಬರುವ ಒಂದು ಪುಣ್ಯ ಭಾವನೆಯಿಂದನೇ ನಾವೇನ್ ಮಾಡಿದೀವಿ, ದಾನ ಮಾಡ್ತೀವಿ. ಈ ರೀತಿಯಾದಂತಹ ದಾನ ಮಾಡಿರುವ ವ್ಯಕ್ತಿಗಳಿಗೆ ಏನಾಗುತ್ತೆ, ಚಿಂತೆ ಬರುತ್ತೆ. ಆದ್ರೆ ತ್ಯಾಗ ಮಾಡಿದವನಿಗೆ ಯಾವುದೇ ರೀತಿಯಾದಂತ ಚಿಂತೆ ಇಲ್ಲ, ನಿರಾಕುಲ ಸುಖವನ್ನು ಅವನೇನ್ ಮಾಡ್ತಾನೆ, ಪ್ರಾಪ್ತ ಮಾಡಿಕೊಳ್ಳುತ್ತಾನೆ. ಆ ನಿರಾಕುಲ ಸುಖ ಮಾತ್ರ ಅಂದ್ರೆ ಮಾತ್ರ ಈ ತ್ಯಾಗದಲ್ಲಿಯೇ ಸಾಧ್ಯವಿದೆ, ತ್ಯಾಗದ ಹೊರತಾಗಿ ಎಲ್ಲಿಯೂ ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ದಾನದಲ್ಲಿ ಪರೋಪಕಾರದ ಭಾವ ಮುಖ್ಯತೆಯಾಗಿದೆ ಮತ್ತು ತ್ಯಾಗದಲ್ಲಿ ಸೋಪಕಾರ ಅಂದ್ರೆ ಆತ್ಮಹಿತದ ಭಾವನೆ, ಆತ್ಮಹಿತದ ಭಾವನೆ ಏನಾಗಿದೆ, ಮುಖ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ನೀವು ದಾನ ಕೊಡುವಾಗ ಅಲ್ಲಿ ಪರಾಶ್ರಿತವಾಗಬೇಕು ಅಥವಾ 3 ವಸ್ತುಗಳು ಅಥವಾ 3 ಒಂದು ದ್ರವ್ಯಗಳು ಏನಿರ್ಬೇಕು, ಇಲ್ಲಿ ಇರಬೇಕು. ಅಂದ್ರೆ ಯಾವುದು, ದಾನ ಕೊಡುವಾಗ 3 ವಸ್ತುಗಳು ಇಂಪಾರ್ಟೆಂಟ್ ಆಗಿವೆ. ಯಾವ್ದು, ಒಬ್ಬನ ಕೊಡುವವನು, ಮತ್ತೊಬ್ಬ ತೆಗೆದುಕೊಳ್ಳುವವನು ಮತ್ತು ಕೊಡುವಂತಹ ವಸ್ತು. ಏನೇನು ಹೇಳಿದೆ, 3 ವಸ್ತುಗಳು, ಒಬ್ಬನು ದಾನ ಕೊಡುವವನು, ದಾನ ತೆಗೆದುಕೊಳ್ಳುವವನು, ದಾನ ಕೊಡುವ ವಸ್ತು. ಇದು ಇದ್ರೇನೆ ನೀವೇನಾಗ್ಬಾರ್ಬೋದು, ದಾನ ಕೊಡಬಹುದು. ಈಗ ದಾನ ಕೊಡುವನಿದ್ದಾನೆ ಮತ್ತು ದಾನದ ವಸ್ತುವೇ ಇಲ್ಲ ಅಂದ್ರೆ ಅದಕ್ಕೆ ಸಾಧ್ಯ ಇದೆಯಾ ದಾನ ಕೊಡ್ಲಿಕ್ಕೆ? ಇಲ್ಲ. ಮತ್ತು ದಾನ ಕೊಡುವವನು ಇದ್ದಾನೆ, ದಾನದ ವಸ್ತುನು ಇದೆ, ಆದ್ರೆ ತೆಗೆದುಕೊಳ್ಳುವವನಿಲ್ಲ. ಆದ್ರೆ ದಾನ ಕೊಡ್ಲಿಕ್ಕೆ ಸಾಧ್ಯ ಅಥವಾ ದಾನ ತೆಗೆದುಕೊಳ್ತಾರ ಯಾರು? ಇಲ್ಲ.
ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಏನಾಗಿದೆ, ದಾನ ಕೊಡ್ಲಿಕ್ಕೆ ಈ 3 ವಸ್ತುಗಳು ಕಂಪಲ್ಸರಿನೇ ಆಗಿವೆ, ಆದ್ರೆ ತ್ಯಾಗದಲ್ಲಿ ಈ ರೀತಿಯಾದಂತ ಕಂಡೀಷನ್ ಇಲ್ಲ. ನೀವೇನ್ ಮಾಡ್ಬೋದು, ತ್ಯಾಗವನ್ನು ಯಾವಾಗ್ನೂ ಮಾಡ್ಬೋದು, ಅಥವಾ ತ್ಯಾಗದಲ್ಲಿ ಈ ರೀತಿಯಾದಂತಹ ಯಾವುದೇ ಒಂದು ಕಂಡೀಷನ್ ಇಲ್ಲ. ನೀವು ಯಾವುದೇ ಒಂದು ವಸ್ತುಗಳನ್ನ ಏನ್ ಮಾಡ್ಬೋದು, ತ್ಯಾಗವನ್ನು ಮಾಡ್ಬೋದು. ಅದಕ್ಕೆ ಹೇಳ್ತಾ ಇದ್ದಾರೆ, ನಿಜವಾದಂತಹ ತ್ಯಾಗ ನಮ್ಮ ಒಳಗಿನಿಂದ ಅಂತರಾಳದಿಂದ ಆ ವಸ್ತುವಿನ ಪ್ರತಿ ಇದಿರುವಂತಹ ಮಮತ್ವವನ್ನು ನಾವು ತ್ಯಾಗ ಮಾಡ್ಬೇಕಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆವಾಗಲೇ ನಿಜವಾದಂತಹ ತ್ಯಾಗ ಸಂಭವವಿದೆ. ಈ ರೀತಿಯಾದಂತಹ ಆದ್ಮೇಲೆ ಒಂದು ಕತೆ ಬರುತ್ತೆ. ದಶರಥ ಮಹಾರಾಜರು ಏನಾಯ್ತು, ಸಂಸಾರದ ಅಸಾರತೆಯನ್ನು ತಿಳಿದುಕೊಂಡು ಅವ್ರಿಗೆ ಒಂದು ಅಂತರಾಳದಿಂದ ಭಾವನೆ ಬಂತು, ನಾನು ದೀಕ್ಷೆ ತಗೊಂಡು ಏನ್ ಮಾಡ್ಬೇಕು, ಈಗ ಒಂದು ಸಂಸಾರವನ್ನು ತ್ಯಾಗ ಮಾಡಿ ಧರ್ಮದ ಮಾರ್ಗದಲ್ಲಿ ಹೋಗ್ಬೇಕಂತ ಅವರು ಹೇಳಿದ್ರು. ಈಗ ಅವ್ರ ಮಗ ಏನಿದ್ದ, 6 ವರ್ಷದವನಾಗಿದ್ದ, 6 ವರ್ಷದವನಾಗಿದ್ದ. ಮತ್ತು ಅವನ ಬಿಟ್ಟು ಹೋಗುವಾಗ ಅವನೇನ್ ಹೇಳ್ದ, ಬಿಟ್ಟು ಹೋಗುವಾಗ ಆ ಮಗನಿಗೆ ಕರಿತಾನೆ ಮತ್ತು ಮಗನಿಗೆ ಕರೆದು ಹೇಳ್ತಾನೆ, ಈಗ ನಾನೇನ್ ಮಾಡ್ತಾ ಇದ್ದೀನಿ, ಈ ಒಂದು ಸಂಸಾರವನ್ನು ತ್ಯಾಗ ಮಾಡಿ ನಾನು ದೀಕ್ಷೆ ತೆಗೆಲಕ್ಕೆ ಹೊಳ್ಕೊಳ್ತಾ ಇದ್ದೀನಿ, ಮತ್ತೆ ಈ ನಿನ್ನ ಜವಾಬ್ದಾರಿ ಇದೆ, ನೀನೇ ಎಲ್ಲ ಈ ರಾಜಪಾಟ್ನ ಸಂಭಾಳಿಸ್ಬೇಕು ಅಂತ ದಶರಥ್ ಮಹಾರಾಜರು ಅವ್ರಿಗೆ ಹೇಳ್ತಾರೆ. ಈಗ ದಶರಥ್ ಮಹಾರಾಜರು ಹೇಳಿದ್ಮೇಲೆ ಅವಾಗ ಆ ಹುಡುಗ 6 ವರ್ಷದ ಆಗಿದ್ದ, ಅವನು ಹೇಳ್ತಾನೆ, ತಂದೆ ನಿಮ್ಗೆ ನಾನೊಂದು 2 ಕ್ವಶನ್ ಮಾಡ್ತೀನಿ ಅಥವಾ 2 ಮಾತು ಹೇಳ್ತೀನಿ, ಅದನ್ನ ನೀನು ಕೇಳಿ ನುಸ್ತಾ, ಆನ್ಸರ್ ಕೊಡಬೇಡಿ, ಕೇಳಿ. ಅವನೇನ್ ಹೇಳ್ತಾನೆ, ಈ ಒಂದು ಸಂಸಾರವನ್ನು ನೀವು ತ್ಯಾಗ ಮಾಡಿಕೊಂಡು ಈಗ ನೀವೇನ್ ಮಾಡಿದ್ದೀರಿ, ಹೊಂಟಿದ್ದೀರಿ, ರಾಜ್ಯಪಾಠ ಇವೆಲ್ಲವನ್ನು ತ್ಯಾಗ ಮಾಡಿಕೊಂಡು ಹೊಂಟಿದ್ದೀರಿ. ಈ ರಾಜ್ಯಪಾಠ ನನಗೆ ಕೊಡ್ತಾ ಇದ್ದೀರಿ, ಇದರಲ್ಲಿ ಸುಖವಿದೆಯಾ? ಈ ಸುಖವಿದೆಯಾ? ಅಥವಾ ಸುಖವಿದೆ ಅಂದ್ರೆ ನೀವು ಯಾಕೆ ಬಿಟ್ಟು ಹೊಂಟಿದ್ದೀರಿ? ಏನ್ 2 ಕ್ವಶನ್ ಕೇಳ್ದ ಅವ್ರ ಅಪ್ಪನಿಗೆ. ಅವ್ರ ಅಪ್ಪನಿಗೆ 2 ಕ್ವಶನ್ ಕೇಳ್ದ. ಏನಂದ್ರೆ, ನೀವು ನನಗೆ ರಾಜ್ಯ ಕೊಟ್ಟ ದೀಕ್ಷೆ ತಗೊಂಡು ಹೊಂಟಿದ್ದೀರಿ, ಈ ರಾಜ್ಯಪಾಠದಲ್ಲಿ ಸುಖವಿದೆಯಾ? ಅಥವಾ ಸುಖ ಇದ್ರೆ ನೀವ್ ಯಾಕೆ ಬಿಟ್ಟು ಹೊಂಟಿದ್ದೀರಿ? 2 ಕ್ವಶನ್ ಅವನ್ ಕೇಳ್ದ. ಅವಾಗ ಅವನು ಉತ್ತರನೂ ಸ್ವತಃ ಕೊಡ್ತಾನೆ. ಆ ಹುಡುಗನು ಏನ್ ಹೇಳ್ತಾ ಇದ್ದಾನೆ, ಈ ಒಂದು ರಾಜ್ಯಪಾಠದಲ್ಲಿ ಸುಖವಿಲ್ಲದಿರುವುದು ನಿಮಗೆ 50 ವರ್ಷ ಆದ್ಮೇಲೆ ಗೊತ್ತಾಯ್ತು. ಈ ಒಂದು 50 ವರ್ಷ ನಾನು ಕೂಡ ಈ ಭೋಗಿಸುವುದು, ಅಥವಾ ನಾನು ಕೂಡ 50 ವರ್ಷ ವೇಸ್ಟ್ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ, ನಾನು ಕೂಡ ನಿಮ್ ಜೊತೆ ಒಂದು ದೀಕ್ಷಾ ತಗೋತೀನಿ ಹೇಳಿ ಆ 2 ಜನರು ಏನ್ ಮಾಡಿದ್ರು, ನಿಜವಾದಂತಹ ಮುನಿರಾಜರಾಗಿ ನಿಜವಾದಂತಹ ದೇವ ಶಾಸ್ತ್ರ ಗುರುಗಳ ಪ್ರತಿ ಅವರ ಶ್ರದ್ಧೆಯನ್ನು ವ್ಯಕ್ತ ಮಾಡಿ ದೀಕ್ಷೆಯನ್ನು ತೆಗೆದುಕೊಂಡು ಧರ್ಮ ಮಾರ್ಗದಲ್ಲಿ ಅವರು ಮುಂದುವರಿಸಲಾಯಿತು. ಅಂದ್ರೆ ಇದರಿಂದ ನಾವು ಏನ್ ತಿಳ್ಕೊಂಡಿವಿ, ನೀವು ಧರ್ಮ ಮಾಡಲು, ತ್ಯಾಗ ಮಾಡಲು, ಅಥವಾ ನಿಜವಾದಂತಹ ಈ ಧರ್ಮ ಅವಲಂಬನೆಗೆ ಸರಿಯಾದ ಸಮಯದ ಯಂತ್ರ ಇದೇ ಸಮಯ. ಅಥವಾ ಎಲ್ಲರೂ ಹೇಳ್ತಾರೆ ಮುದುಕರಾದ್ಮೇಲೆ ಧರ್ಮ ಮಾಡ್ಬೇಕು. ಮುದುಕರಾದ್ಮೇಲೆ ಧರ್ಮ ಅಲ್ಲ, ಧರ್ಮ ಎಷ್ಟು ಬೇಗನೆ ನೀವು ಮಾಡುತ್ತೀರಾ ಅಷ್ಟು ಬೇಗನೆ ನಿಮಗೆ ಒಳ್ಳೆಯದು. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಒಂದು ತ್ಯಾಗ ಮಾಡ್ಬೇಕಂದ್ರೆ ಆ ತ್ಯಾಗದಲ್ಲಿರುವ ಮಮತ್ವ ಅಥವಾ ಪರಪದಾರ್ಥಗಳಲ್ಲಿರುವ ಮಹತ್ವವನ್ನು ನೀವು ತಿಳಿದುಕೊಂಡು ನಿಜವಾದಂತಹ ವಸ್ತುವಿನ ಪ್ರತಿ ಇರುವಂತಹ ತ್ಯಾಗವನ್ನು ನೀವು ಯಾವಾಗ ಮಾಡ್ತೀರೋ ಅವಾಗ ನಿಜವಾದಂತಹ ತ್ಯಾಗವನ್ನು ಇಲ್ಲಿ ಸ್ವರೂಪವನ್ನು ಪ್ರಸ್ತುತಪಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತ್ಯಾಗ ಧರ್ಮವಿದೆ ಮತ್ತು ದಾನ ಪುಣ್ಯವಿದೆ. ಏನ್ ಹೇಳಿದ್ರು? ತ್ಯಾಗ ಧರ್ಮವಿದೆ, ದಾನ ಪುಣ್ಯವಿದೆ. ಧರ್ಮ ಅನ್ನೋದು ತ್ಯಾಗದಲ್ಲಿಯೇ ಬರುತ್ತೆ, ಮತ್ತು ನೀವು ಯಾವಾಗ ತ್ಯಾಗ ಮಾಡ್ತೀರೋ ಅವಾಗೇ ಧರ್ಮವಾಗುತ್ತೆ. ದಾನ ಮಾತ್ರ ಪುಣ್ಯಕ್ಕೆ ಆಗಿದೆ. ನೀವು ನೋಡ್ಬೋದು, ಪುಣ್ಯ ಪಾಪ ಇವೆಲ್ಲವೂ, ಅಥವಾ ನೀವು ಅನ್ಕೊಳ್ತಾ ಇರ್ಬೋದು, ಪಾಪ ಏನಿದೆ ಕರ್ಮದಲ್ಲಿ ಬರುತ್ತೆ, ಆದ್ರೆ ಪುಣ್ಯ ಧರ್ಮದಲ್ಲಿ ಬರುತ್ತೆ ಅಂತ ತಿಳ್ಕೊಳ್ತಾ ಇದ್ದೀರಿ. ಅಥವಾ ಪುಣ್ಯವು ಕೂಡ ಏನು ಧರ್ಮದಲ್ಲ, ಆ ಪುಣ್ಯವು ಕೂಡ ಕರ್ಮವೇ ಆಗಿದೆ, ಶುಭ ಕರ್ಮವಾಗಿದೆ. ಅಶುಭ ಕರ್ಮ ಅಂದ್ರೆ ಪಾಪ, ಶುಭ ಕರ್ಮ ಅಂದ್ರೆ ಪುಣ್ಯ ಅಂತ ತಿಳ್ಕೊಳ್ಬಹುದು ನೀವು. ಆ ಪುಣ್ಯದಿಂದ ಏನಾಗುತ್ತೆ, ನಿಮಗೆ ಸಂಸಾರದಲ್ಲಿಯೇ ಅನೇಕ ರೀತಿಯಾದಂತ ಲಾಭ ಪ್ರಾಪ್ತವಾಗುವುದು, ಆದ್ರೆ ಧರ್ಮದಲ್ಲಿ ಯಾವುದೇ ರೀತಿಯಾದಂತ ನಿಮಗೆ ಲಾಭ ಪ್ರಾಪ್ತವಾಗಲಿಕ್ಕೆ ಸಾಧ್ಯವಿಲ್ಲ. ನೀವು ಯಾವಾಗ ತ್ಯಾಗ ಮಾಡ್ತೀರೋ ಅವಾಗ ನಿಜವಾದಂತ ನೀವೇನ್ ಮಾಡ್ಬೋದು, ಈ ರೀತಿಯಾದಂತ ಒಂದು ಧರ್ಮವನ್ನು ಮಾಡಬಹುದು ಅಂತ, ಅಥವಾ ನಿಜವಾದಂತಹ ಧರ್ಮವನ್ನು ಮಾಡಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಒಂದು ನಿಜವಾದಂತಹ ತ್ಯಾಗದ ಸ್ವರೂಪವನ್ನು ನಾವೇನ್ ಮಾಡ್ಬೇಕು, ತಿಳ್ಕೊಳ್ಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ದಾನ ಬೇರೆ ಇದೆ ಮತ್ತು ತ್ಯಾಗ ಬೇರೆ ಇದೆ. ಈಗ ನಾವು ನೋಡೋಣ, ದಾನದ 4 ಪ್ರಕಾರಗಳು ಹೇಳಿದ್ದಾರೆ ಜಿನ್ವಾಣಿಯಲ್ಲಿ. ಯಾವ್ಯಾವುದು? ಆಹಾರ ದಾನ, ಔಷಧಿ ದಾನ, ಜ್ಞಾನದಾನ ಮತ್ತು ಅಭಯ ದಾನ. ಏನೇನ್ ಹೇಳಿದ್ರು? ಆಹಾರ ದಾನ, ಔಷಧಿ ದಾನ, ಜ್ಞಾನದಾನ ಮತ್ತು ಅಭಯ ದಾನ. ಏನೇನು ಹೇಳಿದ್ರು ಇಲ್ಲಿ? ಆಹಾರ ದಾನ ಅಂದ್ರೆ ಏನು? ಆಹಾರ ದಾನ ಮಾಡುವುದು ಅಂದ್ರೆ ಏನು? ಆಹಾರ ದಾನ ಮಾಡುವುದು ಅಂದ್ರೆ ನಾವು ಯಾವುದೇ ರೀತಿಯಾದಂತಹ
ತಿಂಡಿ ತಿನಿಸುಗಳನ್ನು ಬೇರೆಯವರಿಗೆ ಕೊಡುವುದು, ಅಥವಾ ಮುನಿರಾಜರಿಗೆ ನಾವು ಆಹಾರ ದಾನವನ್ನು ಮಾಡ್ತೀವಿ. ಆಹಾರ ದಾನ ಆಯ್ತು. ಈಗ ಇದರಲ್ಲಿ ದಾನ ಶಬ್ದ ತೆಗೆದು ನೀವು ತ್ಯಾಗ ಶಬ್ದ ಯೂಸ್ ಮಾಡ್ರಿ, ಏನಾಗತ್ತೆ ನೋಡಿ. ಆಹಾರ ತ್ಯಾಗ, ಆಹಾರ ತ್ಯಾಗದಲ್ಲಿ ಏನಾಗತ್ತೆ ಮತ್ತು ಆಹಾರ ದಾನದಲ್ಲಿ ಅಂತರ ಹೇಳ್ತೀನಿ ನಿಮಗೆ. ಆಹಾರ ದಾನ ಅಂದ್ರೆ ನೀವು ಬೇರೆಯವರಿಗೆ ಆಹಾರ ದಾನವನ್ನು ಕೊಡ್ತಾ ಇದ್ದೀರಿ, ಮತ್ತು ಆಹಾರ ತ್ಯಾಗದಲ್ಲಿ ಏನ್ ಮಾಡ್ತಾ ಇದ್ದೀರಿ, ಸ್ವಯಂ ನೀವು ಅದನ್ನ ತ್ಯಾಗ ಮಾಡ್ತಾ ಇದ್ದೀರಿ. ಅಂದ್ರೆ ಆಹಾರ ದಾನದಲ್ಲಿ ನೀವು ಆಹಾರ ದಾನ ಕೊಟ್ಟ ಮೇಲೆ ಊಟ ಮಾಡ್ಬೋದು, ಆದ್ರೆ ಆಹಾರ ತ್ಯಾಗ ಮಾಡಿದಾಗ ನೀವು ಬೇರೆಯವರಿಗೆ ಆಹಾರ ಕೊಡ್ಲಿಕ್ಕೆ ನಡುತ್ತೆ, ಆದ್ರೆ ನೀವು ಏನ್ ಮಾಡೋದಿಲ್ಲ, ನಿಜವಾದಂತ ಆಹಾರ ಸೇವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಳ್ತಾ ಇದ್ದಾರೆ ಇಲ್ಲಿ ಆಹಾರ ದಾನ ಮತ್ತು ಆಹಾರ ತ್ಯಾಗದಲ್ಲಿ ನಿಮ್ಗೆ ಗೊತ್ತಾಯ್ತು. ಅದೇ ರೀತಿಯಾಗಿ ಔಷಧಿ ದಾನ. ಔಷಧಿ ದಾನ ಅಂದ್ರೆ ಏನು, ಯಾರಿಗೆ ಚಿಕಿತ್ಸೆಯಾದಂತ ಔಷಧಿಗಳನ್ನು ನಾವು ಕೊಡುವುದು, ಇದನ್ನು ಔಷಧಿ ದಾನ ಅಂತಾರೆ. ಅದೇ ರೀತಿಯಾಗಿ ಔಷಧಿ ತ್ಯಾಗ ಮಾಡಿದ್ರೆ, ಔಷಧಿ ತ್ಯಾಗ ನೀ ಮಾಡ್ತಾ ಇದ್ದೀಯಾ, ನೀನು ಔಷಧಿಯನ್ನು ಸೇವಿಸುವುದನ್ನು ನಿಲ್ಲಿಸ್ತಾ ಇದ್ದೀಯಾ, ಆದ್ರೆ ಬೇರೆಯವರಿಗೆ ಕೊಡಬಹುದು. ಮತ್ತು ಔಷಧಿ ದಾನದಲ್ಲಿ ಏನ್ ಮಾಡಿದ್ದಾರೆ, ಬೇರೆಯವರಿಗೆ ಔಷಧಿ ಚಿಕಿತ್ಸೆಯನ್ನು ಕೊಡುವುದನ್ನು ಔಷಧಿ ದಾನ ಅಂತಾರೆ. ಅದೇ ರೀತಿಯಾಗಿ ಜ್ಞಾನ ದಾನ. ಜ್ಞಾನ ದಾನ ಮಾಡುವುದು ಅಂದ್ರೆ ಏನು, ಯಾವುದೇ ರೀತಿಯಾದಂತ ಎಲ್ಲರಿಗೂ ಧರ್ಮದ ಉಪದೇಶವನ್ನು ಕೊಡುವುದು, ಆ ಧರ್ಮದ ಸ್ವರೂಪವನ್ನು ತಿಳಿಸುವುದು, ಆ ರೀತಿಯಾದಂತಹ ಜ್ಞಾನವನ್ನು ಜ್ಞಾನದಾನ ಅಂತ ಹೇಳ್ತಾರೆ. ಈಗ ಜ್ಞಾನದ ತ್ಯಾಗ ಮಾಡಬಹುದಾ, ಸಾಧ್ಯವಿಲ್ಲ. ಈಗ ದಾನ ಮಾಡುವುದು ಅಥವಾ ದಾನ ಕೊಡುವಂತ ವಸ್ತುಗಳು ಬೇರೆಯಾಗಿವೆ ಮತ್ತು ತ್ಯಾಗ ಮಾಡುವಂತ ವಸ್ತುಗಳು ಬೇರೆಯಾಗಿದೆ. ಕೆಲವೊಂದಂತ ವಸ್ತುಗಳನ್ನು ದಾನವು ಕೂಡ ಮಾಡ್ಬೋದು ಮತ್ತು ತ್ಯಾಗವನ್ನು ಕೂಡ ಮಾಡ್ಬೋದು, ಅದನ್ನ ನಾವು ನೋಡೋಣ. ಈಗ ಮೊದಲು ನಿಮ್ಗೆ ಹೇಳ್ತೀನಿ, ಜ್ಞಾನ ತ್ಯಾಗ ಮಾಡಿದ್ರೆ ಏನಾಗುತ್ತೆ, ಜ್ಞಾನ ತ್ಯಾಗ ಮಾಡಿದ್ರೆ ನಾವು ಅಜ್ಞಾನಿ ಆಗುತ್ತೇವೆ, ಹುಚ್ಚ ಆಗ್ತೀವಿ ಅಂತ ಹೇಳ್ಬೋದು. ಈ ರೀತಿಯಾದಂತ ಜ್ಞಾನ ತ್ಯಾಗ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಜ್ಞಾನ ತ್ಯಾಗ ಮಾಡಲು ಪ್ರಾಕ್ಟಿಕಲಿ ಸಂಭವ ಇಲ್ಲ. ಜ್ಞಾನ ದಾನ ಆಗುತ್ತೆ. ಮತ್ತು ಅಭಯ ದಾನ. ಅಭಯದಾನ ಅಂದ್ರೆ ಏನು, ಅಭಯ ಅಂದ್ರೆ ಸುರಕ್ಷೆಗೆ ಪ್ರದಾನ ಮಾಡುವುದು, ಜೀವಿಯ ಪ್ರಾಣವನ್ನು ಉಳಿಸುವುದನ್ನು ಅಭಯದಾನ ಅಂತ ಹೇಳ್ತಾ ಇದ್ದಾರೆ. ಆ ಅಭಯದಾನ ಮತ್ತು ಅಭಯ ತ್ಯಾಗ ಅಂದ್ರೆ ಜೀವಿಗಳ ಒಂದು ಪ್ರಾಣ ಉಳಿಸೋದು ನಾವು ತ್ಯಾಗ ಮಾಡ್ತೀವ, ಇಲ್ಲ. ಇದರಲ್ಲಿ ಏನಾಗುತ್ತೆ, ಅಭಯದಾನ ಇವೆಲ್ಲ ದಾನದ ಸ್ವರೂಪದಲ್ಲಿ. ಈ ದಾನ ಮಾಡುವುದರಿಂದ ನಮ್ಗೆ ಏನಾಗ್ತಾ ಇದೆ, ಪುಣ್ಯವೇ ಆಗ್ತಾ ಇದೆ, ಹೊರತಾಗಿ ಧರ್ಮ ಎಂದಿಗೂ ನಮ್ಗೆ ಆಗ್ತಾ ಇಲ್ಲ. ಆ ನಿಜವಾದಂತಹ ಧರ್ಮ ಆಗುವುದು ತ್ಯಾಗದಲ್ಲಿಯೇ ಸಾಧ್ಯ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಜಿನವಾಣಿಯಲ್ಲಿ, ತ್ಯಾಗವು ಧರ್ಮವಾಗಿದೆ ಮತ್ತು ದಾನವು ಪುಣ್ಯವಾಗಿದೆ. ಈ ತ್ಯಾಗ ಧರ್ಮವು ಆತ್ಮನಿಂದ ಪ್ರಕಟವಾಗಿರುವಂತಹ ನಿಜವಾದಂತಹ ಧರ್ಮವಾಗಿದೆ. ಆ ಆತ್ಮನಿಂದ ಪ್ರಕಟವಾಗಿರುವ ಅಂತರಾಳದಿಂದ ಆತ್ಮನ ಸ್ವರೂಪವನ್ನು ನೀವು ಯಾವಾಗ ತಿಳ್ಕೊಳ್ತೀರೋ, ಆವಾಗ ನಿಶ್ಚಯ ತ್ಯಾಗದ ಮುಖಾಂತರ ನಿಶ್ಚಯ ದಾನವನ್ನು ತ್ಯಾಗ ಅಂತೀವಿ, ಅಥವಾ ವ್ಯವಹಾರ ದಾನವನ್ನು ಈ 4 ಪ್ರಕಾರದ ಆಹಾರ ದಾನ, ಔಷಧಿ ದಾನ ಮತ್ತು ಜ್ಞಾನದಾನ, ಅಭಯದಾನ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ನೀವು ದಾನ ಮತ್ತು ತ್ಯಾಗದಲ್ಲಿ ಸ್ವಲ್ಪ ಸ್ವಲ್ಪ ಅಂತರವನ್ನು ತಿಳ್ಕೊಂಡ್ರಿ ನೀವು. ಮತ್ತೊಂದು ಉದಾಹರಣೆ ನಿಮಗೆ ಹೇಳ್ತೀನಿ ನಾನು. ಒಮ್ಮೆ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನದ ಕೂದಲು ಏನಾಗ್ತಾ ಇದ್ದು, ಕಡಿಮೆ ಆಗ್ತಾ ಇದ್ದು ಬಹಳ. ಎಲ್ಲಾ ಕಡಿಮೆ ಆಗ್ತಾ ಹೋಗ್ತಾ ಹೋಗ್ತಾ ಏನಾಯ್ತು, ಎಲ್ಲಾ ಒಂದಿನ ಕೂದಲು ಹೋಗೇ ಬಿಟ್ಟು. ಈಗ ಕೂದಲು ಹೋದ್ಮೇಲೆ ಏನಾಯ್ತು, ಕೂದಲು ಹೋದ್ಮೇಲೆ ಆ ರೀತಿಯಾದಂತ ಅವನಿಗೆ ಭಾವನೆ ಬಂತು, ಈ ಜಗತ್ತಿನಲ್ಲಿ ಏನೂ ಸಾಧ್ಯವಿಲ್ಲ ಅಂತ, ಈ ರೀತಿಯಾದಂತ ಒಂದು ಮಾತೇ ಇಲ್ಲ, ಎಲ್ಲ ಸಾಧ್ಯ ಇದೆ. ಕೂದಲ ಕೂಡ ಬರ್ಬೋದು, ಯಾವ್ದೇನಂತ ಒಂದು ಆಯಿಲ್ ಅನ್ನ ಯೂಸ್ ಮಾಡಿ. ಈಗ ಎಲ್ಲಾ ಮಂತ್ರಿಯನ್ನ ಕರಿತಾನೆ ಅವನು. ಎಲ್ಲಾ ಮಂತ್ರಿಯನ್ನ ಕರೆದು ರಾಜ್ಯಸಭೆಯಲ್ಲಿ ಹೇಳ್ತಾನೆ, ನನ್ನ ತಲೆ ಮೇಲಿಂದ ಕೂದಲು ಎಲ್ಲ ಹೋಗಿದ್ದೇವೆ, ಈ ತಲೆಯ ಮೇಲಿರುವ ಕೂದಲು ಬರ್ಲಿಕ್ಕೆ ನೀವು ಎಣ್ಣೆನ ಹುಡ್ಕಾಡ್ರಿ ಅಥವಾ ಎಣ್ಣೆನ ಪ್ರೊಡಕ್ಷನ್ ಮಾಡ್ರಿ, ತಯಾರು ಮಾಡ್ರಿ, ನನಗ್ ಗೊತ್ತಿಲ್ಲ. 7 ದಿವಸನಲ್ಲಿ ಈ ಕೆಲಸ ನೀವು ಮಾಡ್ಬೇಕು, ಇಲ್ಲಂದ್ರೆ ಎಲ್ಲರಿಗೆ ನಿಮ್ಗೆ ಗಲ್ಲು ಶಿಕ್ಷೆ ಖಚಿತ ಅಂತ ಹೇಳ್ಬಿಡ್ತಾನೆ. ಈಗ ಎಲ್ಲರ ತಲೆಯಲ್ಲಿ ವಿಚಾರ ಬಂತು, ಯಾವ ಎಣ್ಣೆ ತಗೊಂಬರ್ಬೇಕಪ್ಪ ಇನ್ನ ಅವನ ತಲೆಯ ಮೇಲೆ ಕೂದಲು ಉಸ್ಲಿಕ್ಕೆ, ಕೂದಲು ಬರ್ಲಿಕ್ಕೆ. ಎಲ್ಲರದು ಯೋಚನೆ ಮಾಡಕತ್ರು. 6 ದಿನ ಆಯ್ತು, 7ನೇ ದಿನ ಬಂತು. ಯಾಕಂದ್ರೆ ಇನ್ ಎಲ್ಲರಿಗೂ ಗೊತ್ತಿದೆ, ಸಂಜೆ ಹೊತ್ತು ನಮ್ಗೇನಾಗಿದೆ, ಎಲ್ಲರಿಗೆ ಗಲ್ಲು ಶಿಕ್ಷೆ ಆಗುವುದಿದೆ, ಎಲ್ಲರೂ ಗಿಡದ ಬಡಿಗೆ ಕೊಳ್ತಿರ್ತಾರೆ. ಆವಾಗ ಈ ರೀತಿಯಾದಂತ ಸಮಸ್ಯೆ ಬಂದಾಗಿ ನಾವು ಶಾಸ್ತ್ರದಲ್ಲಿ ಯಾರಿಗೆ ಇದ್ ಮಾಡ್ತೀವಿ, ನೆನಪು ಮಾಡ್ಕೊಳ್ತೀವಿ, ಬೀರ್ಬಲ್ಲನಿಗೆ ನೆನಪ ಮಾಡ್ಕೊಳ್ತೀವಿ. ಆವಾಗ ಅಲ್ಲಿಂದ ಬೀರ್ಬಲ್ಲ ಹೊರಟಿದ್ದ. ಮತ್ತ ಅವ್ರಿಗೆ ಮಂತ್ರಿ ಹತ್ರ ಕೇಳ್ತಾನೆ, ನೀವೆಲ್ಲರೂ ಈಗ ಸ್ಯಾಡ್ ಆಗಿ ಯಾಕೆ ಕೊಳ್ತಿದ್ದೀರಾ, ಅವ್ನಿಗೆ ಎಲ್ಲರಿಗೂ ಹೇಳ್ತಾರೆ ಈ ರೀತಿಯಾದಂತ ಮಾತು ಅಂತ ಬೀರ್ಬಲ್ ಹೇಳ್ತಾನೆ. ಇಷ್ಟೇನಾ, ಇಷ್ಟೇನ ಅಂದ್ಮೇಲೆ ಅವ್ರೆಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಇವನಿಗೆ ಮಜಾ ಕಾಣಿಸ್ತಾ ಇದೆ, ನಮ್ ಎಲ್ಲರಿಗೆ ಗಲ್ಲು ಶಿಕ್ಷೆ ಆಗುವುದಿದೆ, ಮತ್ತೆ ಇವನ್ ಏನ್ ಮಾಡ್ತಾ ಇದ್ದಾನೆ, ನಮ್ಗೆ ಹಸಿ ಮಾಡ್ತಾ ಇದ್ದಾನೆ, ಅಥವಾ ಒಂದು ಜೋಕ್ ಆಗಿ ತಿಳ್ಕೊಳ್ತಾ ಇದ್ದಾನೆ. ಇವನು ಜೋಕ್ ಇದೆಯಾ, ಇಲ್ಲ. ಅವ್ನ್ ಹೇಳ್ತಾನೆ ಇದಕ್ಕೆ ಉಪಾಯ ಇದೆ. ಏನ್ ಉಪಾಯ ಇದೆ, ಅವ್ನ್ ಹೇಳ್ತಾನೆ, ಒಂದು ಬಾಟಲ್ ತಗೊಂಡ್ಬರ್ರಿ, ಖಾಲಿ ಬಾಟಲ್ ತಗೊಂಡ್ ಬಂದಾಗ ಅವ್ನ್ ಏನ್ ಮಾಡ್ತಾನೆ, ಆ ಕಡೆ ಈ ಕಡೆ ನೋಡ್ತಾನೆ.
ಏನ್ ಮಾಡ್ತಾನೆ, ಆ ಕಡೆ ನೋಡಿದಾಗ ಅಲ್ಲಿ ಒಂದು ನಳ ಕಾಣುತ್ತೆ. ನಳ ಕಾಣ್ಮೇಲೆ ಅದರಲ್ಲಿ ನೀರ್ ತುಂಬ್ತಾನೆ, ಮತ್ತು ನೀರ್ ತುಂಬಂದಿ ಹೇಳ್ತಾನೆ, ಇದ್ ತಗೊಳ್ರಿ, ನಿಮ್ ಎಣ್ಣೆ ತಯಾರಾಯ್ತು, ಕೂದಲು ಬರೋ ಎಣ್ಣೆ ತಯಾರಾಯ್ತು. ಈಗ ಎಲ್ಲರೂ ನಗ್ತಾರೆ ಅವ್ನು ನೋಡಿ, ಇದು ಎಣ್ಣೆ ಹೇಗೆ ಆಯ್ತಪ್ಪ, ಇದರಿಂದ ಕೂದಲು ಬರ್ಲಿಕ್ಕೆ ಸಾಧ್ಯವಿಲ್ಲ, ಇದು ನೀರಿದೆ. ಅವನು ಹೇಳ್ತಾನೆ, ಇದಕ್ಕಿದೆ. ಏನಿದೆ? ಇದನ್ನ ನೀವು ಯಾವಾಗ ಮಹಾರಾಜರಿಗೆ ಕೊಡ್ತಿರಲ್ವಾ, ಆವಾಗ ಅವ್ರಿಗೆ ಹೇಳ್ರಿ, ಈ ಎಣ್ಣೆಯನ್ನ ಹಚ್ಕೊಳ್ಳುವಾಗ ನೀವ್ ಏನ್ ಮಾಡ್ಕೊಳ್ಬೇಕು, ನಿಮ್ಮ ಒಂದು ವಿಚಾರದಲ್ಲಿ ಹರಿದಿರುವ ಚಪ್ಪಲು ಮತ್ತು ಆ ಕೆಟ್ಟಾಗಿರುವಂತ ಟೊಮ್ಯಾಟೊ ಇವೇನ್ ಮಾಡ್ಬಾರ್ದು, ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮ ವಿಚಾರದಲ್ಲಿ ಏನ್ ಮಾಡ್ಬಾರ್ದು, ನೆನಪು ಮಾಡ್ಕೊಳ್ಬಾರ್ದು ಈ ಎಣ್ಣೆ ಹಚ್ಕೊಳ್ಬೇಕಾದ್ರೆ ಅಂತ ಹೇಳ್ತಾರೆ. ಮತ್ತು ಹೇಳಿ ಅವನು ಹೋಗ್ಬಿಡ್ತಾನೆ. ಈಗ ನಾಳೆ ಸಭೆ ಬರುತ್ತೆ, ಮುಂಜಾನೆ ಸಭೆ ಬಂದ್ಮೇಲೆ ಅವ್ರಿಗೆ ಎಲ್ಲರಿಗೂ ಕೇಳ್ತಾನೆ ಮಂತ್ರಿ, ಎಣ್ಣೆ ಆಯ್ತಾ ತಯಾರು? ಹಾ, ಎಲ್ಲರೂ ನಾವು ಬಹಳ ಪ್ರಯತ್ನ ಮಾಡಿ ಎಣ್ಣೆಯನ್ನು ತಯಾರು ಮಾಡಿದ್ದೇವೆ. ಆದ್ರೆ ಈ ಎಣ್ಣೆಯನ್ನ ಒಂದು ಯೂಸ್ ಮಾಡ್ಬೇಕಂದ್ರೆ ಒಂದು ಕಂಡೀಷನ್ ಇದೆ. ಮಹಾರಾಜ ಅಂತ, ಹಾ ಹೇಳಿ ಹೇಳಿ, ಏನ್ ಕಂಡೀಷನ್ ಇದೆ, ನಾನು ಫಾಲೋ ಮಾಡ್ತೀನಿ ಅದನ್ನ. ಹೇಳ್ತಾರೆ ಅವರು, ನಿಮ್ಮ ಈ ಎಣ್ಣೆಯನ್ನು ಮಾಡುವ ಮೊದಲು ಅಥವಾ ಹಚ್ಚಿಕೊಳ್ಳುವಾಗ ನಿಮ್ಮ ಒಂದು ಮನಸ್ಸಿನಲ್ಲಿ ಹರಿದಿರುವಂತಹ ಚಪ್ಪಲ್, ಅಂದ್ರೆ ಮನಸ್ಸಿನಲ್ಲಿ ಅಂದ್ರೆ ನಿಮ್ಮ ನೆನಪಿನಲ್ಲಿ, ನಿಮ್ಮ ವಿಚಾರದಲ್ಲಿ ಏನ್ ಬರ್ಬೋದು, ನಿಮ್ ತಲೆಯಲ್ಲಿ ಹರಿದಿರುವಂತಹ ಚಪ್ಪಲ್ ಮತ್ತು ಕೆಟ್ಟ ಹೋಗಿರುವಂತಹ ಟೊಮ್ಯಾಟೊ ನಿಮ್ಮ ಮನಸ್ಸಿನಲ್ಲಿ ಬರ್ಬಾರ್ದು. ಅವನು ಕೂಡ ರಾಜನಾಗ್ತಾನೆ. ಈ ರೀತಿಯಾದಂತಹ ಏನಿದೆ ಇದು, ಅಂದ್ರೆ ನನ್ನ ಜೀವನದಲ್ಲಿ ಯಾವಾಗನ ಆ ಚಪ್ಪಲನ್ನ ನೋಡಿಲ್ಲ ಹರಿದಿರುವಂತ, ಮತ್ತ ಕೆಟ್ಟಾಗಿರುವಂತ ಟೊಮ್ಯಾಟೊ ನಾನು ಎಂದೂ ಸೇವಿಸಿಲ್ಲ, ನಾನು ಎಂದೂ ನೋಡಿಲ್ಲ. ಅದನ್ನ ನನ್ನ ತಲೆಯಲ್ಲಿ ಯಾಕೆ ನಾನು ತರ್ತೀನಿ, ನಾನ್ ತೆಗೋದಿಲ್ಲ, ಈಗ ಹಚ್ಕೋಬಹುದಾ ಅಂತ ಅಲ್ಲಿ ಹೋಗ್ತಾನೆ. ಮತ್ತು ಮಿರರ್ ಮುಂದೆ ಹೋಗಿ ಅವನೇನ್ ಮಾಡ್ತಾನೆ, ನಿಲ್ತಾನೆ. ಮಿರರ್ ಮುಂದೆ ಹೋಗಿ ಅಲ್ಲಿ ನಿಲ್ಲದ್ಮೇಲೆ ಅವನೇನ್ ಮಾಡ್ತಾನೆ, ಆ ಎಣ್ಣೆನ ಹಚ್ಚಲಿಕ್ಕೆ ಬಾಟಲ್ ಓಪನ್ ಮಾಡ್ತಾನೆ. ಮತ್ತೆ ಅವನ ತಲೆಯಲ್ಲಿ ಏನು ಬರುತ್ತೆ, ಏನು ನೆನಪು ಮಾಡ್ಕೊಳ್ಳೋದಿಲ್ಲ, ಹರಿದಿರುವ ಚಪ್ಪಲು ಮತ್ತು ಟಮಾಟರ್, ಕೆಟ್ಟಿರುವ ಟಮಾಟರ್ನ ಏನ್ ಮಾಡೋದಿಲ್ಲ, ನಾನು ನೆನಪು ಮಾಡ್ಕೊಳ್ಳೋದಿಲ್ಲ ಅಂತ ಅವನಿಗೆ ನೆನಪು ಬರುತ್ತೆ. ಅವಾಗ ಮತ್ತೆ ಅಂದ್ಬಿಡ್ತಾನೆ. ಮತ್ತ ಅವ್ನ್ ಮಧ್ಯಾಹ್ನ ಹೋಗ್ತಾನೆ, ಮತ್ ಅವಾಗ ಅವನ್ ಏನಾಗುತ್ತೆ, ಅದೇ ನೆನಪು ಬರುತ್ತೆ, ಮತ್ ಅದನ್ನ ಮತ್ತೆ ಅವ್ನ್ ಮುಚ್ಚಿಡ್ತಾನೆ. ಯಾಕಂದ್ರೆ ಇದೇ ರೀತಿಯಾದಂತಹ ಅವನ್ ಕ್ರಿಯೆ ಮಾಡ್ತಾನೆ. ಆದ್ರೆ ಅವನಿಗೆ ಸಾಧ್ಯವೇ ಆಗುದಿಲ್ಲ ಎಣ್ಣೆ ಹಚ್ಕೊಳ್ಳಿಕ್ಕೆ. ಅಂದ್ರೆ ಅದು ನೀರಿದೆ, ಆದ್ರೂ ಕೂಡ ಏನಾಗೋದಿಲ್ಲ ಅವನಿಗೆ. ಅದ ಯಾಕಂದ್ರೆ ಅವ್ನಿಗೆ ಏನ್ ಹೇಳ್ಬಿಟ್ರು ಅವರು, ಈ ಎಣ್ಣೆ ಹಚ್ಕೊಳ್ಬೇಕಾದ್ರೆ ಈ ರೀತಿಯಾದಂತ ವಿಚಾರ ಅಥವಾ ಈ ಒಂದು ವಸ್ತುಗಳು ನಿಮ್ಮಲ್ಲಿ ತಲೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಏನ್ ಬರಬಾರ್ದು ನಿಮ್ಮ ವಿಚಾರದಲ್ಲಿ. ಅವನ್ ಮಾಡ್ತಾ ಇದ್ದಾನೆ, ಆ ವಿಚಾರವನ್ನು ಮಾಡಿ ಮಾಡಿ ಅದನ್ನ ವಿಚಾರ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಏನ್ ಮಾಡೋದಿಲ್ಲ, ಅವನು ಆ ಎಣ್ಣೆಯನ್ನು ಹಚ್ಕೊಳ್ಳೋದಿಲ್ಲ. ಮತ್ತ ಅವನೇನ್ ಮಾಡ್ತಾನೆ, ಈಗ ಅವನು ವಿಚಾರ ಮಾಡ್ಬಿಡ್ತಾನೆ, ಈ ಕೂದಲದ ವಿಚಾರ ಬಿಟ್ಟು ಬಿಡು, ಇದು ಏನ್ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡು ಬಿಟ್ಟು ಬಿಡ್ತಾನೆ. ಆವಾಗ ಅವನೇನ್ ಮಾಡ್ದ, ಮೊದಲು ಅವನಿಗೆ ಏನ್ ಅನ್ಸಾಯ್ತು, ಅಂತರಾಳದಿಂದ ಇದು ಸಾಧ್ಯವಾಗ್ಬೋದು ಅಂತ ತಿಳ್ಕೊಳ್ತಾ ಇದ್ದ. ಆದ್ರೆ ಅವನಿಗೆ ಗೊತ್ತಾಯ್ತು, ಇದು ಎಂದಿಗೂ ಸಾಧ್ಯವಿಲ್ಲ. ಯಾಕಂದ್ರೆ ಕೂದಲು ಒಮ್ಮೆ ಉದ್ರ ಹೋದ್ಮೇಲೆ ಅದು ಬರ್ಲಿಕ್ಕೆ ಪ್ರಾಕ್ಟಿಕಲಿ ಸಾಧ್ಯವಿಲ್ಲ ಅಂತ ಅವನಿಗೆ ಗೊತ್ತಾಯ್ತು. ಅದರ ನಂತರ ಅವನೇನ್ ಮಾಡ್ಬಿಟ್ಟ, ತ್ಯಾಗ ಮಾಡ್ಬಿಟ್ಟ ಈ ರೀತಿಯಾದಂತ ಎಣ್ಣೆ ಪದಾರ್ಥಗಳನ್ನು. ಇದರಿಂದ ನಾವು ಏನ್ ತಿಳ್ಕೊಂಡಿವಿ ಈ ಕಥೆಯಿಂದ ಯಾವಾಗವರೆಗೆ ಆ ವಸ್ತುವಿನ ಪ್ರತಿ ಇರುವ ಮಮತ್ವವನ್ನು ನಾವು ಯಾವಾಗ ಬಿಡೋದಿಲ್ವೋ, ಆ ರೀತಿಯಾದಂತ ಮೋಹವನ್ನು, ಪಂಡಿತ್ ಟೊಡರ್ಮಲ್ಜಿಯವರು ಮೋಹದ ಪರಿಭಾಷೆಯನ್ನು ಹೇಳಿದ್ದಾರೆ. ಆ ಮೋಹ ಹೇಗಿದೆ ಅಂದ್ರೆ, ಸಮಯ ಸಾರದಲ್ಲಿ ಹೇಳಿದ್ದಾರೆ, ಒಂದು ಬಟ್ಟೆ ಒಗೆಯುವಂತಹ ವ್ಯಕ್ತಿ ಹತ್ರ ನಾವು ಬಟ್ಟೆಯನ್ನು ಕೊಡ್ತೀವಿ. ಒಂದು ನಮ್ಮ ಯಾವ ರೀತಿಯಾದಂತ ನಾವು ಮಲಗುವಾಗ ಚಾದರನ್ನ ಯೂಸ್ ಮಾಡ್ತೀವಲ್ವಾ, ಆ ಬೆಡ್ಶೀಟ್ ಅನ್ನು ನಾವು ಯಾರಿಗಾದ್ರೂ ಕೊಟ್ಟಿದ್ದೀವಿ ಬಟ್ಟೆ ಒಗೆಯುವವರಿಗೆ. ಮತ್ತೆ ಅಲ್ಲಿಂದ ತಪ್ಪಿ ಹೋಗಿ ನಾವ್ ಏನ್ ಮಾಡ್ತೀವಿ, ಬೇರೆಯವ್ರ ಬೆಡ್ಶೀಟ್ ತಗೊಂಡ್ಬಂದು ನಾವು ಮಲ್ಕೋತೀವಿ. ಆ ಮಲ್ಕೊಂಡಾಗ ಆ ಬೇರೆ ವ್ಯಕ್ತಿ ಯಾರ್ದು ಬೆಡ್ಶೀಟ್ ಇದೆಯಲ್ಲ, ಆ ಬೆಡ್ಶೀಟ್ ಇರುವ ವ್ಯಕ್ತಿಯು ಬಂದು ನಮ್ಮ ಮೈಯ ಮೇಲೆ ಬೆಡ್ಶೀಟ್ ತೆಗೆದುಕೊಳ್ತಾನೆ. ಅವ್ನು ಹೇಳ್ತಾ ಇದ್ದಾನೆ, ಎಲೆ ಮನುಷ್ಯನೇ, ಇದು ನಿಂದಲ್ಲ ನಂದಿದೆ. ಏನ್ ಮಾಡಿದೆ, ಈ ಬೆಡ್ಶೀಟ್ ಏನಾಗಿದೆ, ನಂದಿದೆ, ನೀನ್ ಬಿಟ್ಟು ಬಿಡು ಅಂತ ಹೇಳ್ತಾನೆ. ಅವಾಗ ಅವನಿಗೆ ಯಾವ ರೀತಿಯಾದಂತ ಒಂದು ಭಾವನೆ ಗೊತ್ತಾಗುತ್ತೆ, ಇದು ನಂದಲ್ಲ, ಹೌದು ಇವಂದೇ ಇದೆ ಅಂತ. ಅದೇ ರೀತಿಯಾಗಿ ಪರದ್ರವ್ಯದ ಪ್ರತಿ ಇರುವ ಮಮತ್ವವನ್ನು, ಆ ಪರದ್ರವ್ಯವನ್ನು ನೀನೇನ್ ಮಾಡ್ತಾ ಇದೀಯಾ, ನಿನ್ನಲ್ಲಿ ಒಂದು ಭಾವಿಸಿದ್ದೀಯಾ, ಆ ಪರರೂಪವಾಗಿ ನೀನು ಅಳವಡಿಸಿಕೊಂಡು ಹೋಗ್ತಾ ಇದ್ದೀಯಾ. ಆ ಪರರೂಪವು ಬೇರೆಯಾಗಿದೆ ಮತ್ತು ನೀನು ಬೇರೆಯಾಗಿದೆ ಅಂತ ಆ ವ್ಯಕ್ತಿಯ ಮೇಲಿನ ಬೆಡ್ಶೀಟ್ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾನೆಯೋ, ಅದೇ ರೀತಿಯಾಗಿ ನಮ್ಮ ಭಗವಂತ ಆಚಾರ್ಯರು ಕೂಡ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ, ಈ ಒಂದು ಆತ್ಮವು ಬೇರೆಯಾಗಿದೆ ಮತ್ತು ಜ್ಞಾನವು ಬೇರೆಯಾಗಿದೆ. ಈ ಆತ್ಮ ಜ್ಞಾನವನ್ನು ನೀನು ಯಾವಾಗ ತಿಳ್ಕೊಳ್ತೀವ, ಮತ್ತು ಪರ ಪದಾರ್ಥಗಳನ್ನು ನಿನ್ನ ಆತ್ಮನಲ್ಲಿ ನೀನೇನ್ ಮಾಡ್ಕೊಳ್ತಾ ಇದ್ದೀಯಾ, ತನ್ನತನವನ್ನು ಮಾಡ್ಕೊಳ್ತಾ ಇದ್ದೀಯಾ. ಈ ತನ್ನತನವನ್ನು ನೀನು ಬಿಟ್ಟು ಬಿಡು. ಪರ ಪದಾರ್ಥಗಳು ಬೇದ್ರೆ ಆದ್ರೆ ನಿನ್ಗೆ ಏನ್ ಮಾಡ್ಬೋದು, ನಿಜವಾದಂತ ಆತ್ಮ ಜ್ಞಾನ ಆಗ್ಬೋದು. ಆ ಆತ್ಮ ಸುಖವನ್ನು, ನಿಜವಾದಂತ ಅತೀಂದ್ರಿಯ ಸುಖವನ್ನು ನೀನೇನ್ ಮಾಡ್ಬೋದು, ಪಡೆಯಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿಜವಾದಂತಹ ತ್ಯಾಗವನ್ನು ಮಾಡಿದ್ರೆ ನಾವೇನ್ ಮಾಡ್ಬೋದು, ಧರ್ಮವನ್ನು ಮಾಡ್ಬೋದು.
ಧರ್ಮವು ಮಾತ್ರ ತ್ಯಾಗದಿಂದಲೇ ಸಂಭವವಾಗಿದೆ, ದಾನದಿಂದ ಸಂಭವವಾಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ದಾನ ಕೊಡುವುದರಿಂದ ನಾವೇನ್ ಮಾಡ್ಬೋದು, ಅದರ ವಿಚಾರವನ್ನು ಮಾಡ್ಬೇಕು. ಆದ್ರೆ ತ್ಯಾಗ ಮಾಡುವುದರಿಂದ ಯಾವುದೇ ರೀತಿಯಾದಂತಹ ವಿಚಾರವನ್ನು ಮಾಡ್ಲಿಕ್ಕೆ ಅವಕಾಶವಿಲ್ಲ, ಅಥವಾ ಮಾಡ್ಲಿಕ್ಕೆ ಒಂದು ಇಚ್ಛೆನೆ ಬರುವುದಿಲ್ಲ. ಯಾಕಂದ್ರೆ ನಿನ್ನೆ ನಾವು ಹಿಡಿದ್ವಿ ಉತ್ತಮ ತಪದಲ್ಲಿ ಇಚ್ಛಾ ನಿರೋಧ ತಪ. ಯಾವಾಗ ನೀವು ಇಚ್ಛೆಯನ್ನು ನಿರೋಧ ಮಾಡಿದ್ರೋ ಆವಾಗ ತಪ ಉತ್ಪನ್ನವಾಯ್ತು. ಅದೇ ರೀತಿಯಾಗಿ ಇಚ್ಛೆಯನ್ನು ನೀವು ಆ ವಸ್ತುವಿನ ಪ್ರತಿ ಇರುವಂತ ಇಚ್ಛೆಯನ್ನು ಯಾವಾಗ ಬಿಡ್ತಿರೋ ಆವಾಗ ನಿಜವಾದಂತಹ ತಪವು ಪ್ರಕಟವಾಗುತ್ತದೆ. ಮತ್ತು ತ್ಯಾಗದಲ್ಲಿ ಯಾವುದೇ ರೀತಿಯಾದಂತಹ ವಿಕಲ್ಪಗಳು ನಮ್ಮಲ್ಲಿ ಏನಾಗುವುದಿಲ್ಲ, ಬರೋದಿಲ್ಲ. ಆದ್ರೆ ದಾನ ಮಾಡುವಾಗ ನಮ್ಮಲ್ಲಿ ಏನ್ ಬರುತ್ತೆ, ವಿಕಲ್ಪ ತರಂಗಗಳು ಉತ್ಪನ್ನವಾಗುತ್ತವೆ. ಯಾಕಂದ್ರೆ ಆ ದಾನದಲ್ಲಿನ ವಿಕಲ್ಪಗಳು ಇರುವುದು ಸಾಧ್ಯತೆ, ಅದು ಕೂಡ ಸರಿ ಇದೆ. ಯಾಕಂದ್ರೆ ನೀವು ಯಾವುದೇ ಒಂದು ಮಂದಿರದಲ್ಲಿ, ಯಾವುದೇ ಒಂದು ಗೃಹಸ್ಥ ಆಶ್ರಮದಲ್ಲಿ ಒಂದು ದಾನವನ್ನು ಕೊಡ್ತಾ ಇದ್ದೀರಾ ಅಂದ್ರೆ, ವೃದ್ಧಾಶ್ರಮದಲ್ಲಿ, ಅಲ್ಲಿ ನೀವು ಆ ದಾನ ಎಲ್ಲಿ ಹೋಗ್ತಾ ಇದೆ ಅದನ್ನ ನೋಡ್ಬೇಕು. 1,00,000 ನೀವು ಈಗ ವೃದ್ಧರ ಸಹಾಯತೆಗೆ ಕೊಟ್ಟಿದ್ದೀರಿ, ಮತ್ತು ಅಲ್ಲಿರುವ ಕರ್ಮಚಾರಿಗಳು, ಅಲ್ಲಿರುವ ಎಂಪ್ಲಾಯಿಗಳು, ಟ್ರಸ್ಟಿಗಳು ಏನ್ ಮಾಡ್ತಾ ಇದಾರೆ, ಸ್ವತಃವಾಗಿ AC ಹಚ್ಕೊಳ್ತಾ ಇದ್ದಾರೆ. ಅದು ಸರಿ ಇದೆಯಾ? ಇಲ್ಲ. ಅವ್ರಿಗೆ ನೀವು ತಡೆಯಬೇಕು. ನೀವು ಕೊಟ್ಟಿದ್ದ ಎದಕ್ಕೆ ದಾನ, ವೃದ್ಧರಿಗೆ ಸಹಾಯ ಆಗ್ಲಿ ಅಂತ. ಇದೇ ರೀತಿ ಹೇಳ್ತಾ ಇದ್ದಾರೆ, ದಾನ ಕೊಟ್ಟಿರುವಾಗ ನೀವು ವಿಚಾರ ಮಾಡ್ಬೇಕು, ಅಥವಾ ದಾನ ಕೊಟ್ಟಿರುವಾಗ ದಾನದ ರೊಕ್ಕ ಎಲ್ಲಿ ಹೋಗ್ತಾ ಇದ್ದೇವೆ ಅದನ್ನ ನೀವು ಗಮನ ತೆಗೆದುಕೊಳ್ಬೇಕು. ಆದ್ರೆ ತ್ಯಾಗ ಮಾಡಿದಾಗ ಯಾವುದೇ ರೀತಿಯಾದಂತ ಗಮನ ಕೊಡ್ಲಿಕ್ಕೆ ನೀವು ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಭರತ ಚಕ್ರವರ್ತಿಗೆ 96,000 ರಾಣಿಯರಿರ್ತಾರೆ. ಈ 96,000 ರಾಣಿಯನ್ನು ಬಿಟ್ಟು ಹೋಗುವಾಗ ಅವ್ನಿಗೆ ಯಾರಾದ್ರೂ ವಿಚಾರ ಬತ್ತಾ, ಇವತ್ತ ನಾನ್ ಬಿಟ್ಟು ಹೋಗ್ತಾ ಇದ್ದೀನಿ, ಇಷ್ಟುವರೆಗೆ ನಾನು ಏನ್ ಮಾಡ್ತಾ ಇದ್ದೆ, ಇವರೆಲ್ಲ ನಾನ ವ್ಯವಸ್ಥೆ ಮಾಡ್ತಾ ಇದ್ದೆ, ಈಗ ಇವರೆಲ್ಲರ ವ್ಯವಸ್ಥೆ ಮಾಡಿ ಆಯ್ತು ನಾನು ದೀಕ್ಷೆ ತಗೊಂಡ್ ಹೋಗ್ತೀನಿ ಅಂತ ವಿಚಾರ ಮಾಡಿದ್ದ ಅಂದ್ರೆ ಅವ್ನು ಯಾವಾಗಾದ್ರೂ ಹೋಗ್ಲಿಕ್ಕೆ ಸಾಧ್ಯವಿತ್ತ? ಇಲ್ಲ. ಯಾಕಂದ್ರೆ 96,000 ರಾಣಿಗಳ ವ್ಯವಸ್ಥೆ ಮಾಡ್ಲಿಕ್ಕೆ ಅವನು ಟೈಮ್ ಕೂಡ ತೆಗೆದಿದ್ದ ಅಂದ್ರೆ 96,000 ವರ್ಷಗಳ ಹತ್ತಿತ್ತು. ಒಂದೊಂದು ರಾಣಿಗೆ ಒಂದೊಂದು ದಿವಸ ಕೊಡ್ಬೇಕು ಅವನು. ಅಂದ್ರೆ ವಿಚಾರ ಮಾಡಿ, ಆ ತ್ಯಾಗ ಮಾಡುವಂತಹ ವ್ಯಕ್ತಿತ್ವ, ಅಥವಾ ಯಾವುದೇ ಒಂದು ವ್ಯಕ್ತಿ ಹೊಂಟಿದ್ದಾನೆ ಅಂದ್ರೆ ಅವು ಯಾವುದೇ ರೀತಿಯಾದಂತ ವಿಚಾರ ಮಾಡೋದಿಲ್ಲ. ನಾನು ಹಿಂದೆ ಏನೂ ಕೂಡ ಆಗ್ಲಿ, ಏನ್ ಬೇಕಾದಾಗ್ಲಿ ನಾನೇನ್ ಮಾಡ್ತೀನಿ, ಅದಕ್ಕೆ ಯಾವುದೇ ರೀತಿಯಾದಂತ ವಿಚಾರ ಮಾಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಎಲ್ಲ ರಾಜ್ಯ ಪಾಠಗಳನ್ನು ತ್ಯಾಗ ಮಾಡಿ ಅವರು ದೀಕ್ಷೆ ತೆಗೆದು ಭಗವಾನರಾಗುವಂತಹ ಮಾರ್ಗಕ್ಕೆ ಹೋಗುತ್ತಾರೆ. ಆ ಭಗವಂತರಾಗುವ ಮಾರ್ಗವನ್ನು ನಾವೇನ್ ಮಾಡ್ತಾ ಇದ್ದೀವಿ, ಇಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ದಾನ ಮತ್ತು ತ್ಯಾಗದಲ್ಲಿ ನೀವು ತಿಳಿದುಕೊಳ್ಳಿ. ದಾನ ಬೇರೆದಾಗಿರುತ್ತೆ. ದಾನದಲ್ಲಿ ನಾವು 4 ಪ್ರಕಾರಗಳು ತಿಳ್ಕೊಂಡಿವಿ. ಯಾವ್ಯಾವ್ದು? ಆಹಾರ ದಾನ, ಔಷಧಿ ದಾನ, ಜ್ಞಾನ ದಾನ ಮತ್ತು ಅಭಯ ದಾನ. ಮತ್ತು ತ್ಯಾಗದಲ್ಲಿ ಕೂಡ ನಿಮ್ಗೆ ಹೇಳ್ತೇನೆ, ಈಗ ದಾನ ಮಾಡುವಂತಹ ವಸ್ತುಗಳು ಬೇರೆ ಆಗಿವೆ, ತ್ಯಾಗ ಮಾಡುವಂತಹ ವಸ್ತುಗಳು ಬೇರೆ ಆಗಿವೆ. ಮತ್ತು ಒಂದಿಷ್ಟು ವಸ್ತುಗಳು ಈಗ ಆಗಿವೆ, ಅದರ ದಾನನು ಮಾಡ್ಬೋದು ಮತ್ತು ತ್ಯಾಗ ಮಾಡ್ಬೋದು. ಈಗ ನೀವು ನೋಡ್ರಿ, ದಾನ ಮಾಡುವಂತ ವಸ್ತುಗಳನ್ನು ನೀವು ಕಮೆಂಟ್ ಮಾಡಿ ಹೇಳಿ ನನಗೆ. ನೀವು ಯಾವ ವಸ್ತುಗಳನ್ನು ನೀವು ದಾನ ಮಾಡ್ಬೋದು? ಜ್ಞಾನ ದಾನ ಮಾಡ್ಬೋದು, ಹೌದಲ್ವಾ? ಇದನ್ನು ತ್ಯಾಗ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಭಯ ದಾನ ಮಾಡ್ಬೋದು, ಅಭಯ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ತ್ಯಾಗ ಮಾಡುವಂತ ವಸ್ತುಗಳು ಅವು ದಾನ ಆಗಿರಬಾರ್ದು. ಹೇಳಿ ನೋಡ್ನು ಯಾವ್ದು? ಕಷಾಯಗಳನ್ನು ನೀವೇನ್ ಮಾಡ್ಬೋದು, ಮಾತ್ರ ತ್ಯಾಗವೇ ಮಾಡ್ಬೋದು, ದಾನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಕಷಾಯ ಏನಿದೆ ಇದು ತ್ಯಾಗಕ್ಕೆ ಆಗಿದೆ. ನೀವು ಯಾರಾದ್ರೂ ನಿಮ್ಮ ಸಿಟ್ಟನ್ನ, ನಿಮ್ಮ ಕ್ರೋಧವನ್ನು ಯಾರಿಗಾದ್ರೂ ಕೊಡ್ಬೋದಾ ದಾನವಾಗಿ? ಇಲ್ಲ. ಇದಕ್ಕೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ನಿಜವಾದಂತಹ ಒಂದು ಇದು ಮೋಹ ರಾಗ ದ್ವೇಷಗಳು ಮಾತ್ರ ಈ ಕಷಾಯಗಳನ್ನು, ಕರ್ಮಗಳನ್ನು ನಾವೇನ್ ಮಾಡ್ಬೇಕು, ತ್ಯಾಗ ಮಾಡಬೇಕು. ಈ ಒಂದು ತ್ಯಾಗ ಮತ್ತು ಇದರಲ್ಲಿ ಮತ್ತೇನ್ ಹೇಳ್ತಾ ಇದ್ದಾರೆ, ನಮ್ಮ ತಂದೆ ತಾಯಿಯರನ್ನ ನೀವೇನ್ ಮಾಡ್ಬೋದು, ತ್ಯಾಗವೇ ಮಾಡ್ಬೋದು. ದಾನ ಕೊಡ್ಲಿಕ್ಕೆ ಸಾಧ್ಯವಿದೆಯಾ? ಇಲ್ಲ. ನೀವು ಯಾವಾಗ ಮುನಿರಾಜರು ಹೋಗ್ತಾ ಇದ್ದೀರಾ ಅವಾಗ ನೀವು ಹೇಳ್ತೀರಿ, ನಮ್ ತಂದೆ ತಾಯಿನ ನಿಮ್ಗೆ ದಾನ ಮಾಡ್ತೀನಿ, ನೀವು ತಗೊಂಡ್ ಹೋಗ್ರಿ ಅಂತ ಹೇಳ್ತೀರಿ? ಇಲ್ಲ, ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅದು ಏನಾಗಿದೆ, ಪ್ರಾಕ್ಟಿಕಲ್ ಆಗಿ ತ್ಯಾಗ ಮಾಡುವುದಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ದಾನ, ಹಣವನ್ನು ಅಥವಾ ಇವೆಲ್ಲವನ್ನು ಏನ್ ಮಾಡ್ತೀರಿ, ನಾವು ದಾನ ಮಾಡ್ತಾ ಇದ್ದೀವಿ. ಆದರೆ ಮನೆ, ಅಂತಸ್ತು ಇವೆಲ್ಲ ನೀವೇನ್ ಮಾಡ್ಬೋದು, ತ್ಯಾಗ ಮಾಡ್ಬೋದು ಮತ್ತು ದಾನವನ್ನು ಕೂಡ ಮಾಡಬಹುದು. ಯಾಕಂದ್ರೆ ಮನೆಯನ್ನು ನೀವು ಬಿಡಬಹುದು, ಮನೆ ಬಿಟ್ಟು ಯಾವಾಗ ನೀವು ಮುನಿ ಅವಸ್ಥೆಗೆ ಹೋಗ್ತೀರಾ ಅವಾಗ ತ್ಯಾಗ ಮಾಡ್ತೀರಿ. ಅಥವಾ ನೀವು ಯಾರಿಗಾದ್ರೂ ಟ್ರಸ್ಟ್ಗೆ ಡೊನೇಟ್ ಕೂಡ ಮಾಡ್ಬೋದು, ಇದನ್ನ ದಾನ ಕೂಡ ಕೊಡ್ಬೋದು, ನಿಮ್ಮ ಒಡವೆಯನ್ನು ಕೊಡ್ಬೋದು, ನಿಮ್ಮ ಡ್ರೆಸ್ ಕೊಡ್ಬೋದು. ಈ ರೀತಿಯಾದಂತ ಇವುಗಳನ್ನು ನೀವು ದಾನವೂ ಮಾಡ್ಬೋದು ಮತ್ತು ತ್ಯಾಗವೂ ಮಾಡ್ಬೋದು. ಒಂದಿಷ್ಟು ವಸ್ತುಗಳನ್ನು ನೀವು ತಿಳ್ಕೊಂಡ್ರಿ. ಈಗ ನೀವು ಏನೇನ್ ತಿಳ್ಕೊಂಡ್ರಿ, ದಾನ ಮಾಡುವಂತ ವಸ್ತುಗಳು ಯಾವ್ಯಾವ ತಿಳ್ಕೊಂಡ್ರಿ, ಮತ್ತು ತ್ಯಾಗ ಮಾಡುವಂತ ವಸ್ತುಗಳನ್ನು ತಿಳ್ಕೊಂಡ್ರಿ, ಮತ್ತು ದಾನ ಮತ್ತು ತ್ಯಾಗ ಎರಡೂ ಅಪ್ಲೈ ಆಗಿರುವಂತ ವಸ್ತುಗಳನ್ನು ನೀವು ತಿಳ್ಕೊಂಡ್ರಿ. ದಾನದಲ್ಲಿ ಜ್ಞಾನ ದಾನ ಮತ್ತು ಅಭಯ ದಾನ ಬಂತು.
ತ್ಯಾಗದಲ್ಲಿ ಕಷಾಯ ಮೋಹರಾಗ ದ್ವೇಷಗಳನ್ನು ಮಾತ್ರ ತ್ಯಾಗ ಮಾಡಬಹುದು. ಮತ್ತು ದಾನ ಮತ್ತು ತ್ಯಾಗ ಎರಡೂ ಆಗುವಂತಹ ವಸ್ತುಗಳು ಏನಾಗಿದ್ವು, ಆಹಾರ ಮತ್ತು ಬಟ್ಟೆ, ಮನೆ, ಒಡವೆ ಇವೆಲ್ಲವೇನಾಗುವುದು, ಇವೆರಡನ್ನು ನೀವು ದಾನ ಮಾಡಬಹುದು ಅಥವಾ ತ್ಯಾಗವೂ ಮಾಡಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಈ ತ್ಯಾಗದ ನಂತರ ನಮ್ಗೆ ಏನ್ ಬರುವುದಿಲ್ಲ, ಯಾವುದೇ ರೀತಿಯಾದಂತಹ ವಿಕಲ್ಪ ಬರುವುದಿಲ್ಲ. ಮತ್ತು ದಾನದ ನಂತರ ನಮ್ಮಲ್ಲಿ ಏನ್ ಬರುತ್ತೆ, ವಿಕಲ್ಪ ಬರುತ್ತೆ. ಆ ವಿಕಲ್ಪದ ಹೊರತಾಗಿ ನಾವೇನ್ ಮಾಡ್ಬೇಕು, ನಿಜವಾದಂತಹ ಆತ್ಮನ ಸ್ವರೂಪವನ್ನು ನಾವು ಯಾವಾಗ ತಿಳ್ಕೊಳ್ತೀವೋ ಆವಾಗ ನಿಜವಾದಂತಹ ಒಂದು ಉತ್ತಮ ತ್ಯಾಗದ ಒಂದು ಸ್ವರೂಪವನ್ನು ನಾವೇನ್ ಮಾಡ್ಕೋ, ನಿಜವಾದಂತಹ ತಿಳಿದುಕೊಳ್ಳಬಹುದು ಅಂತ ಇಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ನಾವು ದಾನದಲ್ಲಿ ನಿಶ್ಚಯ ದಾನ ಮತ್ತು ವ್ಯವಹಾರ ದಾನ ಎರಡು ಪ್ರಕಾರ ಮಾಡಬಹುದು. ಆ ದಾನದಲ್ಲಿನ ನಿಶ್ಚಯ ದಾನವು ಏನಾಗಿದೆ, ತ್ಯಾಗವಾಗಿದೆ. ಮತ್ತು ವ್ಯವಹಾರ ದಾನವು, ನಾವು ಹೇಳಿದೆ ನಿಮಗೆ 4 ಪ್ರಕಾರದ ದಾನಗಳಿರುತ್ತವೆ. ಆ 4 ಪ್ರಕಾರದ ದಾನವನ್ನು ಇಲ್ಲಿ ಹೇಳಿದ್ದಾರೆ. ದಾನದ ಒಂದು ಪ್ರೇರಣೆ ಕೊಡುತ್ತಾ ಆಚಾರ್ಯ ಪದ್ಮನಂದಿಯವರು ಒಂದು ಶ್ಲೋಕ ಹೇಳ್ತಾರೆ ನೋಡಿ. ಸತ್ಪಾತ್ರೇಶು ಯಥಾಶಕ್ತಿ ದಾನಂ ದೇಯಂ ಗೃಹಸ್ಥಿತೈ ದಾನಹೀನ ಭವೇ ತೇಷಾಂ ನಿಷ್ಫಲೈವ ಗೃಹಸ್ಥತಾ. ಏನ್ ಹೇಳಿದ್ರು, ಗೃಹಸ್ಥ ಶ್ರಾವಕರಿಗೆ ಶಕ್ತಿಯ ಅನುಸಾರ ಉತ್ತಮ ಪಾತ್ರಗಳಿಗೆ ದಾನ ಅವಶ್ಯ ಕೊಡಬೇಕು. ಏನ್ ಹೇಳಿದ್ರು, ಗೃಹಸ್ಥ ಅವಶ್ಯ ಶ್ರಾವಕ ಶ್ರಾವಕಿಯರು ತಮ್ಮ ಶಕ್ತಿಯ ಅನುಸಾರ ಉತ್ತಮ ಪಾತ್ರಗಳಿಗೆ, ಅಂದ್ರೆ ಯಾರಿಗೆ ನೀವು ದಾನ ಕೊಡ್ತಾ ಇದ್ದಾರಿಲ್ವಾ ಅವರು ಯೋಗ್ಯವಾಗಿರ್ಬೇಕು, ಆ ದಾನವನ್ನು ಸ್ವೀಕರಿಸಲು ಯೋಗ್ಯವಾಗಿರ್ಬೇಕು, ಅವರಿಗೆ ನೀವು ದಾನವನ್ನು ಅವಶ್ಯ ಕೊಡಬೇಕು. ಯಾಕಂದ್ರೆ ದಾನ ಬಿನ ಈ ಗೃಹಸ್ಥಾಶ್ರಮ, ಗೃಹಸ್ಥ ಶ್ರಾವಕರ ಜೀವನ ಏನಾಗಿದೆ, ನಿಷ್ಫಲವಾಗಿದೆ ಅಂತ ಹೇಳ್ತಾ ಇದ್ದಾರೆ ಪದ್ಮನಂದಿ ಆಚಾರ್ಯರು ಹೇಳಿದ್ದಾರೆ. ಅಂದ್ರೆ ನೀವು ದಾನ ಕೂಡ ಮಾಡಬೇಕು, ಆದ್ರೆ ಆ ದಾನ ಮಾಡ್ಕೊಂಡು ಅದರಲ್ಲಿಯೇ ನೀವು ತ್ಯಾಗವಂತ ತಿಳ್ಕೋಬಾರ್ದು. ತ್ಯಾಗ ಏನಿದೆ, ಆ ದಾನ ಕೊಡುವಂತಿರುವ ವಸ್ತುಗಳ ಪ್ರತಿ ಇರುವಂತಹ ಮಮತ್ವವನ್ನು ನೀವು ಯಾವಾಗ ಬಿಡ್ತಿರೋ ಆವಾಗ ನಿಜವಾದಂತಹ ದಾನ ಮತ್ತು ನಿಜವಾದಂತಹ ತ್ಯಾಗದ ನೀವು ಸ್ವರೂಪವನ್ನು ತಿಳಿದುಕೊಳ್ಳಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ನೀವು ಏನ್ ಮಾಡ್ರಿ, ದಾನ ಮತ್ತು ತ್ಯಾಗದ ಅಂತರವನ್ನು ನೀವು ಶಾರ್ಟ್ ಆಗಿ ತಿಳ್ಕೊಂಡ್ರಿ. ಮತ್ತು ಜ್ಞಾನಿಗಳು ಯಾವ ರೀತಿಯಾದಂತಹ ತ್ಯಾಗವನ್ನು ಮಾಡ್ತಾರೆ ಅಂದ್ರೆ, ವಸ್ತುವಿನ ಪ್ರತಿ ಇರುವಂತಹ ಮಮತ್ವವನ್ನು ತ್ಯಾಗ ಮಾಡ್ತಾರೆ. ಆವಾಗಲೇ ನಿಜವಾದಂತಹ ತ್ಯಾಗ ಅವರಲ್ಲಿ ಸಂಭವವಾಗಿದೆ ಅಂತ ಹೇಳಿ ಈ ಒಂದು ರೀತಿಯಾದಂತಹ ದಾನ ಮತ್ತು ತ್ಯಾಗದ ಚರ್ಚೆಯ ಮುಖಾಂತರ ನಾವು ಉತ್ತಮ ತ್ಯಾಗ ಧರ್ಮದ ಒಂದು ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮತ್ತೆ ಇಲ್ಲಿ ನಾವು ಹೇಳ್ತಾ ಇದ್ದೀವಿ ಲಾಸ್ಟ್ ಆಗಿ, ಈ 3 ಪ್ರಕಾರದ ಶರೀರದಲ್ಲಿ ನೀವು ನೋಡ್ಬೇಕು, ದಾನದಲ್ಲಿ 4 ಪ್ರಕಾರದ ದಾನಗಳಾಗಿವೆ. ಲಾಸ್ಟ್ ಮಾತಿದೆ, 4 ಪ್ರಕಾರದ ದಾನದಲ್ಲಿ ಆಹಾರ ದಾನ, ಔಷಧಿ ದಾನ, ಅಭಯ ದಾನ, ಇವು 3ಗಳು ಏನಾಗಿವೆ, ಶರೀರಕ್ಕೆ ಅನುಗ್ರಹಿತವಾಗಿದ್ದಾವೆ ಅಥವಾ ಇವು ಒಂದು ಶರೀರಕ್ಕೆ ಸಂಬಂಧಿಸಿದಂತಾಗಿವೆ. ಆದ್ರೆ ಜ್ಞಾನದಾನ ಇದೆ ಏನಾಗಿದೆ, ಆತ್ಮನಿಗೆ ಸಂಬಂಧಿಸಿದಾಗಿದೆ. ಹೇಗೆ ಅಂದ್ರೆ ನೀವು ವಿಚಾರ ಮಾಡಿ, ಆಹಾರ ದಾನ ಇದೆ, ಈ ಆಹಾರ ದಾನ ನೀವು ಬೇರೆಯವರಿಗಾಗಿ ಕೊಡ್ತಾ ಇದ್ದೀರಾ, ಅವನಿಗೆ ಬೇರೆಯವರಿಗೆ ಇವರಿಂದ ಲಾಭವಾಗ್ತಾ ಇದೆ. ಮತ್ತು ಅಭಯ ದಾನವು ಸುರಕ್ಷೆ, ನೀವು ಬೇರೆಯವರಿಗೆ ಕೊಡ್ತಾ ಇದ್ದೀರಾ, ಇದು ಕೂಡ ಬೇರೆಯವರಿಗೆ ಆಯ್ತು. ಆದ್ರೆ ಔಷಧಿ ದಾನ ಇದೇನಾಯ್ತು, ಇದು ಕೂಡ ನೀವು ಬೇರೆಯವರಿಗೆ ಕೊಡ್ತಾ ಇದ್ದೀರಿ, ಅದಕ್ಕೆ ಬೇರೆಯವರ ಲಾಭ ಆಗ್ತಾ ಇದೆ. ಆದ್ರೆ ಈ ದಾನದಲ್ಲಿ ಉತ್ಕೃಷ್ಟವಾದಂತಹ ದಾನ ಜ್ಞಾನ ದಾನ. ಆ ದಾನದಿಂದ ನಿನಗೂ ಕೂಡ ಲಾಭವಾಗ್ತಾ ಇದೆ. ಯಾಕಂದ್ರೆ ನೀನು ಕೂಡ ಏನ್ ಮಾಡ್ತಾ ಇದೀಯಾ, ನಿಜವಾದಂತಹ ಆತ್ಮನ ಸ್ವರೂಪವನ್ನು ತಿಳ್ಕೊಳ್ತಾ ಇದ್ದೀವ, ಮತ್ತು ಆ ವ್ಯಕ್ತಿಯು ಕೂಡ ಆತ್ಮನ ನಿಜವಾದಂತಹ ಸ್ವರೂಪವನ್ನು ತಿಳ್ಕೊಳ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಜ್ಞಾನ ದಾನವು ಶರೀರಕ್ಕೆ ಸಂಬಂಧಿಸಿದಲ್ಲ, ಆತ್ಮನಿಗೆ ಸಂಬಂಧಿಸಿದೆ. ಈ ಜ್ಞಾನ ದಾನವನ್ನು ತಿಳಿದುಕೊಂಡು ನಾವು ನಿಜವಾದಂತಹ ಉತ್ತಮ ತ್ಯಾಗ ಧರ್ಮವನ್ನು ತಿಳಿದುಕೊಂಡು ನಾವೇನ್ ಮಾಡ್ಬೇಕು, ಎಲ್ಲರೂ ಮೋಕ್ಷವನ್ನು ಪಡೆದುಕೊಳ್ಬೇಕಂತ ಹೇಳಿ ಈ ಭಾವನೆಯಿಂದ ನಾವು ಈ ಪವಿತ್ರವಾದಂತಹ ಉತ್ತಮ ತ್ಯಾಗ ಧರ್ಮದ ಎಲ್ಲ ಮರ್ಮವನ್ನು ಸರಿಯಾಗಿ ತಿಳಿದುಕೊಂಡು ಸಮಸ್ತ ಬಾಹ್ಯಾಭ್ಯಂತರ ಪರಿಗ್ರಹಗಳ ತ್ಯಾಗ ಮಾಡಲಿ ಮತ್ತು ಬ್ರಹ್ಮಲೀನವಾಗಲಿ, ಉತ್ತಮ ಆತ್ಮನ ಸುಖವನ್ನು ಪಡೆಯಲಿ ಅಂತ ಹೇಳಿ ಈ ರೀತಿಯಾದಂತಹ ಉತ್ತಮ ತ್ಯಾಗದ ಧರ್ಮದ ಚರ್ಚೆಯನ್ನು ನಾವು ಇಲ್ಲಿ ವಿರಾಮಗೊಳಿಸೋಣ. ಮತ್ತೆ ನಾಳೆ ಉತ್ತಮ ಅಕಿಂಚನ ಧರ್ಮದೊಂದಿಗೆ ಒಂದು ಸುಂದರವಾದ ಚರ್ಚೆಯೊಂದಿಗೆ ನಿಮ್ಮೊಂದಿಗೆ ಕೂಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಜಯ ಜಿನೇಂದ್ರಗಳು. ಉತ್ತಮ ತ್ಯಾಗ ಧರ್ಮ ಕಿ ಜಯ.